ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಡಿಯರ್ ಆಸ್ಪಿರೆಂಟ್ಸ್, ಸೊ ತುಂಬ ಜನ ಒಂದು ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬ ಜನ ಲೈಕ್ ಮಾಡ್ತಿದ್ದೀರಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್. ಸೊ ದ ಥಿಂಗ್ ಈಸ್, ಸೋ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ಅಬೌಟ್ ದ ಥಿಯರಿ ಕ್ಲಾಸಸ್. ಡೆಫಿನೆಟ್ಲಿ ಐ ವಿಲ್ ಡೂ ದಟ್. The thing is, now I'm completely packed. Okay, so give me 1 week time. Okay, so at least till August 10. August 10 in the at least I'll try to do maximum topic wise ಥಿಯರಿ ಆಸ್ ವೆಲ್ ಆಸ್ ಎಮ್ ಸಿ ಕ್ಯೂ ಆ ಥರ ಒಂದು ಪ್ಲ್ಯಾನ್ ಮಾಡೋಣ. ಸೊ ದ ಥಿಂಗ್ ಈಸ್, ನಿಮ್ಮಲ್ಲಿ ಒಂದು ಯಾರಿಗೆ ಒಂದು ಕ್ಲಾಸ್ ಇಷ್ಟ ಆಗ್ತಿದೆಯಲ್ಲ, ಪ್ಲೀಸ್ ಡೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ದಟ್ ತುಂಬ ಜನ ನೋಡ್ತಾರೆ ಅಂದರೆ ಡೆಫಿನೆಟ್ಲಿ ಐ ವಿಲ್ ಡೂ ದಟ್. ಓಕೆ ಓಕೆ ಸೊ ಅಫ್ಕೋರ್ಸ್ ತುಂಬ ಜನ ನೋಡ್ತಿದ್ದೀರಾ, ಗೊತ್ತಾಗ್ತಿದೆ. ಕಂಟೆಂಟ್ ಇಷ್ಟ ಆದರೆ ಯಾರೇ ಆಗಲಿ ಒಂದು ಲೈಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ತುಂಬ ಜನ ಥಿಯರಿ ಕ್ಲಾಸಸ್ ಬಗ್ಗೆ ಕೇಳ್ತಿದ್ದಾರೆ, ಅದನ್ನು ಸಹ ಪ್ಲ್ಯಾನ್ ಮಾಡ್ತೀನಿ. ಸೊ ಎಲ್ಲನೂ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಆಲ್ ದ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಫ್ರೀ. ನೋ ನೀಡ್ ಟು ಪೇ ಎನಿಥಿಂಗ್. ಜಸ್ಟ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ದಟ್ಸ್ ಇಟ್. ಓಕೆ, ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ, ತಡೆ ಮಾಡಿದೆ. ಎಸ್, ಸೊ ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕ್ವಶನ್ಸ್ ಎಲ್ಲ ನಾನು ಒಂದು ರ್ಯಾಂಡಮ್ ಆಗಿ ಹಂಗೆ ತೊಗೊಂಡಿಲ್ಲ. ಸೊ ಅನಲೈಸ್ ಮಾಡಿಬಿಟ್ಟು ಯಾವ ಕ್ವಶನ್ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು, ಸೊ KE ಪ್ಯಾಟ್ರನ್ನ ಯೂಸ್ ಮಾಡಿ ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ಒಂದು ಏನು ಕೇಳಿದ್ರು ಒಂದು ಲ್ಯಾಂಡ್ ಸರ್ವೇಯರು, ಮತ್ತು ಅದನ್ನೆಲ್ಲ ನೋಡಿಬಿಟ್ಟು ನಾನು ಈ ಕ್ವಶನ್ಸ್ ತಗೋತಾ ಇರೋದು. ಸೊ ಯಾವುದೋ ಒಂದು ರ್ಯಾಂಡಮ್ ತೊಗೊಂಡು ಡಿಸ್ಕಸ್ ಮಾಡೋದು, ನಾಟ್ ಲೈಕ್ ದಟ್. ಸೊ ಯಾವ ಕ್ವಶನ್ನ ಯಾವ ರೀತಿ ಕೇಳ್ಬೋದು, ಸೊ ಡೆಪ್ತ್ ಯಾವ ರೀತಿ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವೈ ಇಟ್ ಟೇಕಿಂಗ್ ಲಿಟಲ್ ಟೈಮ್ ಟು ಪ್ರಿಪೇರ್ ದಿಸ್ ಕ್ವಶನ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಎಸ್ ನೋಡಿ, ಸೊ ಆದಷ್ಟು ಟೈಮ್ ಬಂದಾಗೆಲ್ಲ ನಾನು ವಿಡಿಯೋ ಮಾಡ್ತೇನೆ. ಸೊ ಸ್ಯಾಟರ್ಡೆ ಸಂಡೇ ಅಟ್ಲೀಸ್ಟ್ ಐಲ್ ಗೆಟ್ ಮೋರ್ ಟೈಮ್, ಸೊ ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್ ಆನ್ ದಟ್ ಡೇ. ಸೊ ವಿಲ್ ಸಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಾಹನಗಳ ಹಿನ್ನೋಟ ದರ್ಪಣವಾಗಿ ರೇರ್ ವ್ಯೂ ಮಿರರ್ ಬಳಸುವ ದರ್ಪಣ ಯಾವುದು ಮತ್ತು ಅದು ಯಾವಾಗಲೂ ಎಂತಹ ಪ್ರತಿಬಿಂಬವಾಗಿರುತ್ತೆ? ಸೊ ಈ ನಡುವೆ ಎಲ್ಲ ಏನು ಕೇಳ್ತಿದ್ರು ಕ್ವಶನ್ನು, ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುವ ಒಂದು ದರ್ಪಣ ಯಾವುದು ಅಂತ ಕೇಳ್ತಿದ್ರು. ಬಟ್ ಇಲ್ಲಿ ಒನ್ ಮೋರ್ ಥಿಂಗ್ ಆ್ಯಡ್ ಆಗ್ತಿದೆ. ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುವ ದರ್ಪಣ ಯಾವುದು ಮತ್ತು ಅದು ಯಾವಾಗಲೂ ಎಂತಹ ಪ್ರತಿಬಿಂಬ ಉಂಟಾಗತ್ತೆ ಅಂತ ಕ್ವಶನ್ ಕೇಳ್ತಿದ್ರು. ಅಂದರೆ a mirror is used as a rear view mirror in vehicles. What type of image does it forms? ಯಾವ ಥರ ಒಂದು ಇಮೇಜ್ನ ಇದು ಫಾರ್ಮ್ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ನಿಮ್ನ ದರ್ಪಣ, ಫಸ್ಟು ಏನು ಕೇಳಿದರೆ ದರ್ಪಣ ಕೇಳಿದ್ದಾರೆ, ಮತ್ತು ಎಂತಹ ಪ್ರತಿಬಿಂಬ ನೇಚರ್ನ ಕೇಳಿದ್ದಾರೆ. ಸೊ ನಿಮ್ನ ದರ್ಪಣ ವರ್ಧಿಸಿದ ನೈಜ ಪ್ರತಿಬಿಂಬ, ದಟ್ ಮೀನ್ಸ್ ಕಾನ್ಕೇವ್ ಮಿರರ್, ಮ್ಯಾಗ್ನಿಫೈಡ್ ಆ್ಯಂಡ್ ರಿಯಲ್ ಇಮೇಜ್. ಆ್ಯಂಡ್ ಪೀನ ದರ್ಪಣ ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬ ಅಂತ ಕೇಳಿದ್ದಾರೆ, ಕಾನ್ವೆಕ್ಸ್ ಮಿರರ್. ಡಿಮ್ನಿಶ್ಡ್ ಆ್ಯಂಡ್ ವರ್ಚುವಲ್ ಇಮೇಜ್, ಅಂದರೆ ಚಿಕ್ಕದಾದ ಮತ್ತು ಒಂದು ವರ್ಚುವಲ್ ಇಮೇಜ್, ಮಿಥ್ಯ ಪ್ರತಿಬಿಂಬ ಅಂತ ಕರೀತೇವೆ. ಸಮತಲ ದರ್ಪಣ ಅಂದರೆ ಏನು? ಸಮಗಾತ್ರದ ನೈಜ ಪ್ರತಿಬಿಂಬ, ಪ್ಲೇನ್ ಮಿರರ್. ಸೇಮ್ ಸೈಜ್ ಆ್ಯಂಡ್ ರಿಯಲ್ ಇಮೇಜ್ ಅಂತ ಕೇಳಿದ್ದಾರೆ. ಸೇಮ್ ಸೈಜು ಮತ್ತು ಇಮೇಜ್ ಯಾವ ಥರ ಇದೆ, ರಿಯಲ್ ಆಗಿದೆ ಅಂತ. ಆಪ್ಷನ್ ಡಿ, ಪೀನ ದರ್ಪಣ ಚಿಕ್ಕದಾದ ನೈಜ ಪ್ರತಿಬಿಂಬ, ಕಾನ್ವೆಕ್ಸ್ ಮಿರರ್, ಡಿಮ್ನಿಶ್ಡ್ ರಿಯಲ್ ಇಮೇಜ್ ಅಂತ ಕೇಳಿದ್ದಾರೆ. ಸೊ ಚಿಕ್ಕದಾದ ನೈಜ ಪ್ರತಿಬಿಂಬ ಕ್ಲಿಯರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ನಾವು ಡಿಕೋಡ್ ಮಾಡಲಿಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ಕಾನ್ಸೆಪ್ಟು, ರಿಯಲ್ ಇಮೇಜ್ ಅಂದರೆ ಏನು, ವರ್ಚುವಲ್ ಇಮೇಜ್ ಅಂದರೆ ಏನು. ಸೊ ಆ ಒಂದು ಕಾನ್ಸೆಪ್ಟನ್ನ ತಿಳ್ಕೊಬರೋಣ ಫಸ್ಟು, ನೆಕ್ಸ್ಟ್ ಇದಕ್ಕೆ ಬರೋಣ. ನೋಡಿಲ್ಲಿ ನಾವೊಂದು ಮಿರರ್ನ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ವಾಟ್ ಕೈಂಡ್ ಆಫ್ ಮಿರರ್? ಇಟ್ ಈಸ್ ಕಾನ್ಕೇವ್ ಮಿರರ್. ಇದು ಕಾನ್ಕೇವ್ ಮಿರರ್ ಆಗಿರುತ್ತೆ. ಸೊ ಮಿರರ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಯಾರು ಒಂದು ಕಾನ್ಸೆಪ್ಟು ಹೇಳಿ ಅಂತ ಹೇಳ್ತಿದ್ರಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಮಿಕ್ದವರು ಒಂದು ಕ್ವಶನ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲ ಸರ್ ನಮ್ಮ ಕಾನ್ಸೆಪ್ಟು ಬೇಕು ಅನ್ನೋರು ಪ್ಲೀಸ್ ಹ್ಯಾವ್ ಎ ಲುಕ್. ಸೊ ದಿಸ್ ಈಸ್ ವಿ ಆರ್ ಕಾಲ್ಡ್ ಆಸ್ ಪೋಲ್ ಅಂತ ಕರಿತೀವಿ. ಪೋಲ್, ಮಿಡ್ ಪಾಯಿಂಟ್ ಆಫ್ ದ ಮಿರರ್ ವಿ ಆರ್ ಕಾಲ್ಡ್ ಆಸ್ ಪೋಲ್. ನೆಕ್ಸ್ಟ್, ದಿಸ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಫೋಕಸ್. ವಾಟ್ ಈಸ್ ಫೋಕಸ್? ರೇಸ್ ಈ ಥರ ಬರ್ತಿದೆ, ಇನ್ಸಿಡೆಂಟ್ ರೇಸ್ ಈ ಥರ ಬರ್ತದೆ. After reflection, they'll meet at one point on the principal axis. This is what we are called as principal axis, x dash or xy or y dash ಅಂತ ಕೂಡ ಕರಿಬೋದು. So the rays after reflecting, they are going to meet at one point on the principal axis. That point we are called as focus ಅಂತ ಕರಿತೀವಿ. ಓಕೆ, ಫೋಕಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು ವರ್ಡ್ ಇದೆ ನೋಡಿ, ಸೆಂಟರ್ ಆಫ್ ಕರ್ವೇಚರ್.
ಸಿ ಅಂದರೆ ಏನು? ಸೆಂಟರ್ ಆಫ್ ಕರ್ವೇಚರ್. ವಾಟ್ ಎಕ್ಸಾಕ್ಟ್ಲಿ ದಿಸ್ ಸೆಂಟರ್ ಆಫ್ ಕರ್ವೇಚರ್? ಇಟ್ ಈಸ್ ಅ ಸೆಂಟರ್ ಆಫ್ ದ ಸ್ಪಿಯರ್ ಇನ್ ವಿಚ್ ಮಿರರ್ ಟೇಕ್ಸ್ ಅ ಪಾರ್ಟ್. ಸೊ ಇದನ್ನ ನಾನು ಡ್ರಾ ಮಾಡಿದ್ರೆ ನನಗೆ ಒಂದು ಸ್ಪಿಯರ್ ಬಂದ್ಬಿಡುತ್ತೆ ಈ ಥರ. ನನಗೆ ಒಂದು ಕರೆಕ್ಟಾಗಿ ಡ್ರಾ ಮಾಡಿದ್ರೆ ಸ್ಪಿಯರ್ ಬರುತ್ತೆ, ಹೌದಲ್ವಾ? ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಸ್? ಸೆಂಟರ್ ಆಫ್ ದ ಹೊಲೋ ಸ್ಪಿಯರ್ ಅಥವಾ ಸೆಂಟರ್ ಆಫ್ ದ ಸ್ಪಿಯರ್ ಇನ್ ವಿಚ್ ಮಿರರ್ ಟೇಕ್ಸ್ ಎ ಪಾರ್ಟ್. ಆ ಒಂದು ಮಿರರ್ ಅನ್ನೋದು ಆ ಒಂದು ಸ್ಪಿಯರ್ನ ಒಂದು ಭಾಗವಾಗ್ತದೆ. ದಟ್ ಈಸ್ ವಾಟ್ ವಿ ಆರ್ ಕಾಲ್ ಇಟ್ ಆಸ್ ದಿಸ್ ಸೆಂಟರ್ ಆಫ್ ಕರ್ವೇಚರ್. ಇನ್ನೂ ಒಂದು ವರ್ಡ್ಸ್ ಬರುತ್ತೆ ಇಲ್ಲಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಏನು ಕರಿತೀವಿ? ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ದ ಸೇಮ್ ಥಿಂಗ್, ರೇಡಿಯಸ್ ಆಫ್ ದ ಸ್ಪಿಯರ್ ಇನ್ ವಿಚ್ ಮಿರರ್ ಟೇಕ್ಸ್ ಅ ಪಾರ್ಟ್, ಆರ್ ಎಲ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ of the mirror to the center of curvature. This is what we are called as radius of curvature. And one more thing, here one more thing ಬರುತ್ತೆ. So that is what we are called as focus ಅಂತ ಕರಿತೀವಿ. Sorry, focal length ಅಂತ ಕರಿತೀವಿ, small f. What exactly is focal length? Focal length is the distance between focus and the pole of the mirror. That is what we are called as focal length ಅಂತ ಕರಿತೀವಿ. And there is a relation between focal length and radius of curvature. That is r is equal to 2f ಅಂತ ಹೇಳ್ಬಿಟ್ಟು, r is equal to 2f. ಇಷ್ಟು ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ. ದೆನ್ ಕಮಿಂಗ್ ಟು ದಿಸ್ ಮಿರರ್ಸ್. ಸೊ ಇಮೇಜ್ ಫಾರ್ಮೇಷನ್ಗೆ ಬಂದರೆ, ಈ ಒಂದು ಕಾನ್ಕೇವ್ ಮಿರರ್ ಇದೆಯಲ್ಲ, ಕಾನ್ಕೇವ್ ಮಿರರ್, ಸೊ ಇದು ಯಾವಾಗೂ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ರಿಯಲ್ ಇಲ್ಲಿದೆಯಲ್ಲ, ರಿಯಲ್, ಇನ್ವರ್ಟೆಡ್, ರಿಯಲ್ ಮತ್ತು ಇನ್ವರ್ಟೆಡ್ ಆಗಿರುತ್ತೆ. ಸೊ ನೈಜ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಸೃಷ್ಟಿಸುತ್ತೆ. ಓಕೆ, ತಲೆ ಕೆಳಗಾದ ಪ್ರತಿಬಿಂಬವನ್ನು ಸೃಷ್ಟಿಸುತ್ತೆ. ಸೊ ಎಕ್ಸೆಪ್ಟ್ ಲಾಸ್ಟ್ ಕೇಸ್ ಅಂತ ಹೇಳ್ತೀವಿ, ವೆನ್ ವಿ ಪ್ಲೇಸ್ ದ ಆಬ್ಜೆಕ್ಟ್ ಬಿಟ್ವೀನ್ ಫೋಕಸ್ ಅಂಡ್ ದ ಪೋಲ್, ದೆನ್ ವಿಲ್ ಗೆಟ್ ದ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಎಸ್, ನೋಡಿ ಹಾಗಾದ್ರೆ ಏನು ಎಕ್ಸಾಕ್ಟ್ಲಿ ದಿಸ್ ರಿಯಲ್ ಇಮೇಜ್ ಅಂದರೆ? ರಿಯಲ್ ಇಮೇಜ್ ಅಂದರೆ ಏನು? ರಿಯಲ್ ಇಮೇಜ್ ಸೊ ಯಾವಾಗ ನಮಗೆ ರಿಯಲ್ ಇಮೇಜ್ ಬರುತ್ತಂದರೆ, ಸೊ ರಿಫ್ಲೆಕ್ಟೆಡ್ ರೇಸ್ ಆ್ಯಕ್ಚುಲಿ ಮೀಟ್ ಆಗಬೇಕು. ಆ್ಯಕ್ಚುಲಿ ದೇ ಆರ್ ಗೋಯಿಂಗ್ ಟು ಮೀಟ್ ಅಟ್ ಒನ್ ಪಾಯಿಂಟ್. ಸೊ ಅವಾಗ ನಮಗೇನು ಸಿಗುತ್ತೆ? ಈ ಒಂದು ರಿಯಲ್ ಇಮೇಜ್ ಅನ್ನೋದು ಸಿಗುತ್ತೆ. ಓಕೆ, ನೈಜ ಪ್ರತಿಬಿಂಬ ಅಂತ ಕರಿತೀವಿ, ನೈಜ ಪ್ರತಿಬಿಂಬ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಚುವಲ್ ಇಮೇಜ್ ಅಂತ ಬರುತ್ತೆ, ವರ್ಚುವಲ್ ಇಮೇಜ್. ಸೊ ನೋಡಿ, ಇಲ್ಲಿ ರಿಯಲ್ ಇಮೇಜ್ ಅಂದರೆ ಈ ಒಂದು ರೇಸ್ ಹಿಂಗೆ ಬಂದು, ಈ ಒಂದು ರೇಸು ಈ ರೀತಿ ಬಂದು ಇಲ್ಲಿ ಮೀಟ್ ಆಗ್ತಿದೆಯಲ್ಲ, ಸೊ ಎಲ್ಲನೂ ಮೀಟ್ ಆಗ್ತದೆ. ಸೊ ಅದಕ್ಕೆ ನಮಗೇನು ಸಿಗುತ್ತೆ? ಒಂದು ರಿಯಲ್ ಇಮೇಜ್ ಅನ್ನೋದು ಸಿಗುತ್ತೆ. ದೆನ್ ಕಮಿಂಗ್ ಟು ದಿಸ್ ವರ್ಚುವಲ್ ಇಮೇಜ್ ಅಂದರೆ ಏನು? ದೇರ್ ಅಪಿಯರ್ಸ್ ಟು ಬಿ ಮೀಟ್, they'll not actually meet, there appears to meet. ಸೊ ಮೀಟ್ ಆಗೋ ಥರ ಅಪಿಯರ್ ಆಗುತ್ತೆ. ಓಕೆ, ಏನಾಗುತ್ತೆ? ರೇಸ್ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ. ಸೊ ಕಾನ್ವೆಕ್ಸ್ ಮಿರರ್ನ ತಗೊಂಡಿದ್ದೀನಿ ನಾನು, ಕಾನ್ವೆಕ್ಸ್ ಮಿರರ್. ಓಕೆ, ಸೊ ಇಂದು ರೇಸ್ ಅನ್ನೋದು ಈ ರೀತಿ ಬರ್ತದೆ, ಅಥವಾ ರೇಸ್ ಅನ್ನೋದು ಈ ರೀತಿ ಹೋಗ್ತದೆ. ಓಕೆನಾ? ಸೊ ಈ ರೀತಿ ಹೋದ ಒಂದು ರೇಸು ಏನಾಗುತ್ತೆ? ಇದು ಡೈವರ್ಜ್ ಆಗುತ್ತೆ, ವಿಕೇಂದ್ರೀಕರಿಸುತ್ತೆ. ಸೊ ಕಾನ್ವೆಕ್ಸ್ ಮಿರರ್ ಅನ್ನೋದು ವಿಕೇಂದ್ರೀಕರಣ ಅಂದರೆ ಡೈವರ್ಜಿಂಗ್ ಮಿರರ್. ಕಾನ್ಕೇವ್ ಮಿರರ್ ಅನ್ನೋದು ಕನ್ವರ್ಜಿಂಗ್ ಮಿರರ್. ಕಾನ್ಕೇವ್ ಮಿರರ್ ಅನ್ನೋದು ಕನ್ವರ್ಜಿಂಗ್ ಮಿರರ್ ಆಗುತ್ತೆ, ಕೇಂದ್ರೀಕರಿಸುವ ದರ್ಪಣ ಅಂತ ಹೇಳ್ಬೋದು. ದರ್ಪಣ. ಇದು ಡೈವರ್ಜಿಂಗ್ ಮಿರರ್ ವಿಕೇಂದ್ರೀಕರಿಸುತ್ತೆ. ವಿಕೇಂದ್ರೀಕರಿಸುವ ದರ್ಪಣ. ಓಕೆ, ಸೊ ಏನಾಗುತ್ತೆ? ಈ ಒಂದು ರೇಸ್ನ ಹಿಂಗೆ ಹೋಗ್ತಿದೆಯಲ್ಲ, ಈ ಒಂದು ಡೈವರ್ಜ್ ಆಗ್ತಿದೆಯಲ್ಲ, ಈ ರೇಸ್ನ ನಾನು ರೀಟ್ರೇಸ್ ಮಾಡಿದಾಗ, ಹಿಂದಕ್ಕೆ ಎಳೆದಾಗ ಅದು ಬಂದು ಫೋಕಸ್ ಹತ್ರ ಬಂದು ಮೀಟ್ ಆಗ್ತದೆ. ಓಕೆ, ಸೊ ಇಲ್ಲಿ ಫೋಕಸ್ ಮುಖಾಂತರ ಹೋಗ್ತದೆ. ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಇದನ್ನ ನಾನು ರೀಟ್ರೇಸ್ ಮಾಡಿದ್ರೆ ಸೊ ಈ ಥರ ಹೋಗುತ್ತೆ. ಸಿ
ಇಲ್ಲೊಂದು ರೇ ತೊಗೊಂಡಿದ್ದೀನಿ, ಇಲ್ಲೊಂದು ರೇ ತೊಗೊಂಡಿದ್ದೀನಿ. ಈ ರೇ ಏನಾಗ್ತದೆ, ಹಿಂಗೆ ಬಂದು ಹಿಂಗೆ ಹೋಗ್ತದೆ. ಇನ್ನು ರೀಟ್ರೇಸ್ ಮಾಡಿದಾಗ ಇದು ಫೋಕಸ್ ಮುಖಾಂತರ ಹೋಗುತ್ತೆ. ಓಕೆ, ಸೊ ಅದೇ ರೀತಿ ಇನ್ನೊಂದು ರೇ ಹಿಂಗೆ ಬಂದು ಹಿಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ. ಇದನ್ನ ರೀಟ್ರೇಸ್ ಮಾಡಿದ್ರೆ ಇವೆರಡೂ ಸಹ ರೀಟ್ರೇಸಿಂಗ್ ಕರ್ವ್ಸು ಇಲ್ಲಿ ಮೀಟ್ ಆಗ್ತದೆ. ಇಲ್ಲಿ ಇಮೇಜ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಇಮೇಜ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಇದು ಎಂತಹ ಇಮೇಜ್ ಆಗಿರುತ್ತೆ, ಇದು ವರ್ಚುವಲ್ ಆಗಿರುತ್ತೆ. ಸೊ ಅಂದರೆ ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ನೆಕ್ಸ್ಟು ಎರೆಕ್ಟ್ ಆಗಿರುತ್ತೆ. ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಡಿಮ್ನಿಷ್ಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಆಗಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಸಾಕಿದಕ್ಕೆ. ಸೊ ನೆಕ್ಸ್ಟ್ ನಾವು ಆನ್ಸರ್ ಮಾಡ್ತಾ ಹೋಗೋಣ ಕ್ವಶನ್ಗೆ, ಯಾವ ರೀತಿ ಒಂದು ಆನ್ಸರ್ ಬೇಕು ಅಂತ ಹೇಳಿಬಿಟ್ಟು. ಎಸ್, ನೋಡಿ ಇಲ್ಲಿ. ಸೊ ಯಾವ ಒಂದು ಮಿರರ್ ಬೇಕು ನಮ್ಗೆ ಇವಾಗ? ಸೊ ಯಾವ ಮಿರರ್ ಬೇಕು? ಕಾನ್ವೆಕ್ಸ್ ಮಿರರ್ ಬೇಕು, ದಟ್ ಈಸ್ ಶೋರ್. ಸೊ ಕಾನ್ವೆಕ್ಸ್ ಮಿರರ್ ಇಲ್ಲಿದೆ. ಕಾನ್ಕೇವ್ ಮಿರರ್ ಬೇಡ. ಸೊ ಪ್ಲೇನ್ ಮಿರರು ಬೇಡ, ಕಾನ್ವೆಕ್ಸ್ ಮಿರರ್ ಬೇಕು. ಬಟ್ ಇಲ್ಲಿ ಡಿಮ್ನಿಷ್ಡ್ ಆ್ಯಂಡ್ ರಿಯಲ್ ಇಮೇಜ್ ಅಂತ ಇದೆ, ಇಲ್ಲಿ ಡಿಮ್ನಿಷ್ಡ್ ಆ್ಯಂಡ್ ವರ್ಚುವಲ್ ಅಂತ ಇದೆ. ಸೊ ಅಂದರೆ ನಮಗೆ ಡಿಮ್ನಿಷ್ಡ್ ಮತ್ತು ವರ್ಚುವಲ್ ಇಮೇಜ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಹೌದಲ್ವಾ? ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ಮಿಥ್ಯ ಮತ್ತು ಚಿಕ್ಕದಾದ ಪ್ರತಿಬಿಂಬ ಉಂಟಾಗುತ್ತೆ. ನಮ್ಮ ಒಂದು ವೆಹಿಕಲಲ್ಲಿ ಮಿರರ್ ಇಷ್ಟಿದ್ರೆ ನಮ್ಮ ಇಮೇಜ್ ಇಷ್ಟು ದೊಡ್ಡದಾಗಿ ಫಾರ್ಮೇಷನ್ ಆದರೆ ಆ ಮಿರರ್ ಯೂಸ್ ಆಗುತ್ತಾ? ಇಲ್ಲ. ಆ ಒಂದು ಚಿಕ್ಕ ಮಿರರಲ್ಲಿ ತುಂಬ ಒಂದು ವೈಡ್ ವ್ಯೂನ ಒಂದು ಕವರ್ ಮಾಡೋ ಥರ ಒಂದು ಆ ಮಿರರ್ ಇರಬೇಕು. ಆ ಮಿರರ್ ಯಾವುದಾಗಿರುತ್ತೆ ಅಂದರೆ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಸೊ ವರ್ಚುವಲ್, ಮಿಥ್ಯ ಮತ್ತು ಒಂದು ಡಿಮ್ನಿಷ್ಡ್ ಚಿಕ್ಕದಾದ ಪ್ರತಿಬಿಂಬವನ್ನು ಅದು ರೂಪಿಸುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ನೋಡಿ ಇಲ್ಲಿ ಈ ಥರ ಇದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಓಕೆ, ಸೊ ಇನ್ನೂ ಎಕ್ಸಾಂಪಲ್ಸ್ ನೋಡಿ. ಇಷ್ಟೊಂದು ವೈಡ್ ಏರಿಯಾ ಏನಾಗ್ತದೆ, ಒಂದು ಸ್ಮಾಲ್ ಮಿರರಲ್ಲಿ ಕವರ್ ಆಗ್ತದೆ. ಅದನ್ನೇ ಹೇಳೋದು ಇಲ್ಲಿ. ಓಕೆ, ಎಸ್, ನೋಡಿ ಇಲ್ಲಿ ನೀವೊಂದು ಶಾಪಿಂಗ್ ಮಾಲ್ಸಲ್ಲಿ ಹೋದರೆ ಈ ಥರ ಮಿರರ್ನ ನೋಡ್ಬೋದು. ತುಂಬ ಒಂದು ದೊಡ್ಡ ಚಿಕ್ಕ ಮಿರರಲ್ಲಿ ಎಂಟೈರ್ ಒಂದು ಶಾಪ್ ಅನ್ನೋದು ಒಂದು ಕವರ್ ಆಗ್ತಿರುತ್ತೆ, ಎಂಟೈರ್ ಒಂದು ಕಾರ್ನರ್ ಅನ್ನೋದು ಕವರ್ ಆಗ್ತಿರುತ್ತೆ. ಸೊ ಅದೇ ರೀತಿ ಒಂದು ಆಫೀಸಲ್ಲಿ ನೀವು ನೋಡ್ಬೋದು, ಒಂದು ಮಿರರ್ಸು, ಒಂದು ಆಫೀಸ್ ಎಲ್ಲ ಫುಲ್ಲು ಒಂದು ಮಿರರಲ್ಲಿ ಕವರ್ ಆಗ್ತಿರುತ್ತೆ. ಸೊ ಅದೇ ರೀತಿ ಒಂದು ರೋಡ್ ಸೈಡಲ್ಲಿ ನೋಡ್ಬೋದು, ಟರ್ನಿಂಗ್ ಪಾಯಿಂಟಲ್ಲಿ ಎಲ್ಲ ಒಂದು ಮಿರರ್ ಹಾಕಿರ್ತಾರೆ, ತುಂಬ ಒಂದು ಏರಿಯಾನ ಕವರ್ ಮಾಡಿ ವಿಸಿಬಲ್ ಇರಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದಿಸ್ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕಾನ್ಕೇವ್ ಮಿರರ್. ಡೆಂಟಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ ಕಾನ್ಕೇವ್ ಮಿರರ್ನ, ಎನ್ಲಾರ್ಜ್ಡ್ ಇಮೇಜ್ನ ನೋಡಲಿಕ್ಕೆ. ನೆಕ್ಸ್ಟ್ ಅದೇ ರೀತಿ ಒಂದು ಸೋಲಾರ್ ಇದರಲ್ಲಿ ಯೂಸ್ ಮಾಡ್ತಾರೆ, ಯಾಕಂದರೆ ದಟ್ ಈಸ್ ಬರ್ನಿಂಗ್ ಮಿರರ್ಸ್ ಅಂತ ಕರಿತೀವಿ. ಯಾಕಂದರೆ ತುಂಬ ಒಂದು ರೇಸ್ನ ಅದು ಎಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಕಾನ್ಕೇವ್ ಮಿರರ್ ಅಲ್ವಾ, ಕನ್ವರ್ಜ್ ಮಾಡಿಕೊಂಡು ಏನು ಮಾಡ್ತಾರೆ, ಒಂದು ಹೀಟ್ ಅನ್ನೋದು ತುಂಬ ಜಾಸ್ತಿ ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ಕೇವ್ ಮಿರರ್ ಇನ್ ಟಾರ್ಚ್ ಲೈಟಲ್ಲಿ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ ಟು ಕನ್ವರ್ಜಸ್ ದ ರೇಸ್. ನೆಕ್ಸ್ಟ್ ಸೋಲಾರ್ ಕುಕ್ಕರ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಹೆಡ್ಲೈಟ್ಸ್ ಆಫ್ ಕಾರ್ನ ಒಂದು ಹೆಡ್ಲೈಟ್ಸಲ್ಲಿ ಒಳಗಡೆ ಯೂಸ್ ಮಾಡಿರ್ತಾರೆ. ಯಾವ ಒಂದು ಮಿರರ್ ಅಂದರೆ ದಟ್ ಈಸ್ ಕಾನ್ಕೇವ್ ಮಿರರ್ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ಸೊ ಥಿಯರಿ ಕ್ಲಾಸಲ್ಲಿ ಇನ್ನೂ ಡೆಪ್ತ್ ಹೋಗಿ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅದೆಲ್ಲ ತಿಳ್ಕೊಳ್ತಾ ಹೋಗೋಣ. ಆಸ್ ಆಫ್ ನೌ ಸದ್ಯಕ್ಕೆ ನೀವು ಇಷ್ಟು ಓದ್ಕೊಳ್ತಾ ಇರಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಮಾನವನ ಕಿವಿಗೆ ಕೇಳುವ ಧ್ವನಿಯ ಆವರ್ತನದ ವ್ಯಾಪ್ತಿ ಯಾವುದು ಅಂತ ಕೇಳ್ತಾರೆ. ವಾಟ್ ಈಸ್ ದ ಆಡಿಬಲ್ ರೇಂಜ್ ಆಫ್ ಹ್ಯೂಮನ್ ಹಿಯರಿಂಗ್ ಅಂತ ಹೇಳ್ಬಿಟ್ಟು. ಸೊ 2 Hz to 200 Hz, 200 Hz to 20,000 Hz, 20 Hz to 20,000 Hz, 20 Hz 2000 Hz to 2000 ಬಂದಿದೆಯಾ ಇಲ್ಲಿ? ಓಕೆ. ಸೊ ಜಸ್ಟ್ ಮೇಕ್ ಇಟ್ ಆಸ್ 20,000. ಸೊ 20,000 Hz. ಓಕೆ, ಸೊ ಆನ್ಸರ್ ಏನು ನಿಮಗೆಲ್ಲ ಗೊತ್ತೇ ಇದೆ, ಇದೆಲ್ಲ ಬೇಸಿಕ್ಸ್ ಥಿಂಗ್ಸ್. ಓಕೆ, ಸೊ ಆಗಾಗ ಒಂದು ಈಸಿನೂ ಇರುತ್ತೆ. ಬಟ್ ಏನಂದರೆ ಇಲ್ಲಿ ಆಪ್ಷನ್ಸ್ ನೋಡಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಎಲ್ಲ ಒಂದು 20 ಎಲ್ಲ ಇದೆಲ್ಲ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ 20 Hz to 20,000 Hz ಇರುತ್ತೆ. ಓಕೆ, 20 Hz to 20,000 Hz ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದರಿಂದ ಜಾಸ್ತಿ ಆದ್ರೂ ಮಾನವನಿಗೆ ಕೇಳಿಸಲ್ಲ, ಇದರಿಂದ ಕಡಿಮೆ ಆದ್ರೂ ಮಾನವನಿಗೆ
ಕೇಳಿಸೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್? ಎಸ್. ನೋಡಿ ಇಲ್ಲಿ ಈ ಡಯಾಗ್ರಾಮ್ನ ನೋಡಿ, 20 ಹರ್ಟ್ಸ್ ಇಲ್ಲಿದೆ, 20 ಹರ್ಟ್ಸ್, ದಿಸ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ 20 ಕಿಲೋ ಹರ್ಟ್ಸ್ ಅಂತ ಹೇಳಿಬಿಟ್ಟು. ಸೊ 20 ಹರ್ಟ್ಸ್ ಮತ್ತು 20 ಕಿಲೋ ಹರ್ಟ್ಸ್ ತನಕ ಮಾನವನಿಗೆ ಒಂದು ಆಡಿಬಲ್ ಆಗಿರುತ್ತೆ. ಸೊ ಬಿಫೋರ್ ದ 20 ಹರ್ಟ್ಸ್, ಆಫ್ಟರ್ ದ 20 ಹರ್ಟ್ಸ್ ಏನಾಗುತ್ತೆ, ಈ ಒಂದು ಮಾನವನಿಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದೆಲ್ಲ ಒಂದು ಆನೆ ಈ ಥರ ಒಂದು ಪ್ರಾಣಿಗಳಿಗೆ ಇದೊಂದು ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಇನ್ಫ್ರಾಸಾನಿಕ್ ಅಂತ ಕರಿತೀವಿ, ಇನ್ಫ್ರಾಸಾನಿಕ್. ಸೊ ನಮ್ಮದು ಆಡಿಬಲ್ ಫ್ರೀಕ್ವೆನ್ಸೀಸ್ ಇರುತ್ತೆ, ಆಡಿಬಲ್ ಸೌಂಡ್. ಸೊ ಇಲ್ಲಿ ಬಂದ್ಬಿಟ್ಟು ಅಲ್ಟ್ರಾಸೌಂಡ್ಸ್ ಇರುತ್ತೆ. ಸೊ ದಟ್ ಈಸ್ ಮೋರ್ ದ್ಯಾನ್ 20 ಕಿಲೋ ಹರ್ಟ್ಸ್. ಅಲ್ಟ್ರಾಸೌಂಡ್ಸ್ ಈ ಬ್ಯಾಟ್ಸ್ ಎಲ್ಲ ಇದೆಯಲ್ಲ, ಈ ಬ್ಯಾಟ್ಸ್ ಎಲ್ಲ ಏನಾಗುತ್ತೆ, ಒಂದು ಅಲ್ಟ್ರಾಸೌಂಡ್ ಮುಖಾಂತರ ಒಂದು ಬೇಟೆ ಅನ್ನೋದು ಆಡ್ತಾ ಹೋಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿದು. ಸೊ ಇದ್ರದ್ದೆಲ್ಲ ನಾನು ಒಂದು ಅಷ್ಟು ಡೀಟೇಲ್ಸ್ ಇಲ್ಲದೆ ಇರ್ಬೋದು, ಬಟ್ ಎಲ್ಲ ಕಾನ್ಸೆಪ್ಟು ನಾನು ಡಿಸ್ಕಸ್ ಮಾಡಿದ್ದೀನಿ ಇನ್ ಫಿಸಿಕ್ಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಎಲ್ಲ ಚಾಪ್ಟರ್ಸು ನಿಮಗೆ ಸಿಗುತ್ತೆ. ಓಕೆ, ಸೊ ಥಿಯರಿ ಎಲ್ಲ ಚಾಪ್ಟರ್ಸು ನಿಮಗೆ ಸಿಗುತ್ತೆ. ಸೊ ಇನ್ನೂ ತುಂಬ ಡೆಪ್ತ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡುವ. ಬಟ್ ದ ಥಿಂಗ್ ಇಸ್, ತುಂಬ ಜನ ಒಂದು ನೋಡೋರು ಇರಬೇಕು ಅದನ್ನ, ಹೌದಲ್ವಾ? ತುಂಬ ನಾವು ಎಫರ್ಟ್ಸ್ ಹಾಕಿ ನಾವು ಕ್ಲಾಸ್ ಮಾಡಿದ್ರೆ ನೋಡಿಲ್ಲ ಅಂದರೆ ಮತ್ತೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಸೊ ತುಂಬ ಜನ ಯಾರ್ಯಾರು ಬೇಕು ಎಲ್ಲ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅಲ್ಲಿ ಪ್ಲ್ಯಾನ್. ಸೊ ಗಿವ್ ಮಿ ಸಮ್ ಡೇಸ್, ಒಂದು 10 ಡೇಸ್ ಟೈಮ್ ಕೊಡಿ, ಲೈವ್ ಕ್ಲಾಸಸ್ನ ನಾವು ಮಾಡ್ತಾ ಹೋಗೋಣ. ನೀವು ನೋಡ್ತೀರಾ ಅಂದರೆ ಡೆಫಿನೆಟ್ಲಿ ಅಲ್ಲಿ ಪ್ಲಾನ್ ಫಾರ್ ದ ಲೈವ್ ಕ್ಲಾಸಸ್. ಓಕೆ, ಸೊ ಮಾರ್ನಿಂಗ್ ನಾನು ಅಲ್ಲಿ ಪ್ಲಾನ್. ಓಕೆ, ವಿಲ್ ಡಿಸ್ಕಸ್ ಟೈಮಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಡಿಸ್ಕಸ್. ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಬಟನ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದೆ. ರೈಲು ಹಳಿಗಳ ನಡುವೆ ಅಂತರವನ್ನು ಬಿಡಲಾಗುತ್ತೆ. ಗ್ಯಾಪ್ಸ್ ಆರ್ ಲೆಫ್ಟ್ ಬಿಟ್ವೀನ್ ದ ರೈಲ್ವೇಸ್. ಇದೊಂದು ಅಸೆಷನ್ ಆಗಿರುತ್ತೆ. ರೀಸನ್ ಏನಾಗುತ್ತೆ, ಲೋಹಗಳು ಬಿಸಿಯಾದಾಗ ವಿಸ್ತರಿಸುತ್ತವೆ. ಮೆಟಲ್ ಎಕ್ಸ್ಪ್ಯಾಂಡ್ಸ್ ಆನ್ ಹೀಟಿಂಗ್. ನೀವು ನೋಡಿರ್ಬೋದು, ಒಂದು ರೈಲ್ವೆ ಸ್ಟೇಷನಲ್ಲಿ, ರೈಲ್ವೆ ಒಂದು ಟ್ರ್ಯಾಕ್ ಮೇಲೆ ಅಲ್ಲಲ್ಲಿ ಸ್ವಲ್ಪ ಒಂದು ಜಾಗ ಬಿಟ್ಟಿರ್ತಾರೆ, ಕಂಟಿನ್ಯೂಸ್ ಆಗಿ ಬಿಟ್ಟಿರಲ್ಲ. ಸೊ ನೀವು ನೋಡ್ಬೋದು ಈ ಥರ ಒಂದು ರೈಲ್ವೆ ಸ್ಟೇಷನಲ್ಲಿ ಎಲ್ಲ. ಸೊ ಯಾಕೆ ಬಿಟ್ಟಿರ್ತಾರೆ ಅಂದ್ರೆ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಆಗುತ್ತೆ. ಸೊ ರೇಖೀಯ ಒಂದು ವಿಕೋಚನೆ ಅಂತ ಕರಿತೀವಿ, ವಿಕಸನ ಅಂತ ಕರಿತೀವಿ, ನಾಟ್ ವಿಕೋಚನೆ, ವಿಕಸನ ಅಂತ ಕರಿತೀವಿ. ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಎ ಮತ್ತು ಆರ್ ಎರಡೂ ಸರಿ ಇದೆ. ಆರ್ ಎಂಬುದು ಎಗೆ ಸರಿಯಾದ ಕಾರಣವಾಗಿದೆ. ಸೊ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಅಥವಾ ಆರ್ ಸರಿಯಾದ ಕಾರಣವಲ್ಲ. ಎ ಸರಿ ಆರ್ ತಪ್ಪು ಅಂತ ಕೊಟ್ಟಿದ್ದಾರೆ, ಎ ತಪ್ಪು ಆರ್ ಸರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾದ್ರೆ ಏನಪ್ಪ ಇದು? ಎಸ್, ನೋಡಿ ಡಯಾಗ್ರಾಮ್ ನೋಡಿ, ಈ ಥರ ಒಂದು ಡಯಾಗ್ರಾಮ್ನ ನೀವು ನೋಡಿರ್ಬೋದು ರೈಲ್ವೆ ಸ್ಟೇಷನ್ಸಲ್ಲಿ. ಯಾಕೆ ಬಿಟ್ಟಿರ್ತಾರೆ ಅಂದರೆ ಈ ಒಂದು ಏನಾಗುತ್ತೆ, ಒಂದು ಬೇಸಿಗೆಯಲ್ಲಿ ಏನಾಗುತ್ತೆ, ತುಂಬ ಬಿಸಿಲು ಬಂದರೆ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಇದ್ರ ಮೇಲೆ ಇದು ಬರೋ ಥರ ಆ ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಒಂದು ಶೇಪೇ ಚೇಂಜ್ ಆಗಿಬಿಡುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ, ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಗ್ಯಾಪ್ನ ಬಿಟ್ಟಿರ್ತಾರೆ. ಸೊ ಹಾಗಾದರೆ ರೈಲು ಹಳಿಗಳ ನಡುವೆ ಅಂತರವನ್ನು ಬಿಡಲಾಗುತ್ತೆ. ಹೌದು. ಸೊ ನೆಕ್ಸ್ಟು, ಲೋಹಗಳು ಬಿಸಿಯಾದಾಗ ವಿಸ್ತರಿಸುತ್ತೆ. ಹೌದು, ಇದು ಅನ್ನೋದು ಒಂದು ಐರನ್ ಆಗಿರುತ್ತೆ. ಸೊ ಮೆಟಲ್ಸ್ ಎಕ್ಸ್ಪ್ಯಾಂಡ್ಸ್ ಆಗುತ್ತೆ ಆನ್ ಹೀಟಿಂಗ್. ಎರಡು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಇಲ್ಲಿ ಬಿಟ್ಟಿಲ್ಲ ಅಂದರೆ ನಾವೇನಾಗುತ್ತೆ, ಈ ಥರ ಒಂದು ಶೇಪ್ ಅನ್ನೋದು ಫಾರ್ಮೇಷನ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಆಗಲಿಕ್ಕೆ ಎಲ್ಲ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಸೊ ಇದೆಲ್ಲ ನಿಮಗೆ ಒಂದು ಸಿಲೆಬಸ್ ನೋಡಿದೆ, ಮತ್ತು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಕ್ವಶನ್ಸ್ ತಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಕ್ವಶನ್ನು ಯಾವುದು ರ್ಯಾಂಡಮಾಗಿ ತಗೊಂಡು ಡಿಸ್ಕಸ್ ಮಾಡೋದಲ್ಲ. ಐ ಆಮ್ ಥಿಂಕಿಂಗ್, ಅನಲೈಸಿಂಗ್, ದೆನ್ ಐ ಆಮ್ ಟೇಕಿಂಗ್ ದಟ್ ಕ್ವಶನ್. ಓಕೆ, ಎಸ್. ನೋಡಿ, ಶಾಶ್ವತ ಕಾಂತಗಳನ್ನು ತಯಾರಿಸಲು ಸಾಮಾನ್ಯವಾಗಿ ಯಾವ ವಸ್ತುವನ್ನು ಬಳಸಲಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೃದು ಕಬ್ಬಿಣ, ಸಾಫ್ಟ್ ಐರನ್, ಉಕ್ಕು, ಸ್ಟೀಲ್, ಅಲ್ಯೂಮಿನಿಯಂ, ತಾಮ್ರ, ಕಾಪರ್ ಅಂತ ಕೇಳಿದ್ದಾರೆ. ವಿಚ್ ಮೆಟೀರಿಯಲ್ ಈಸ್ ಕಾಮನ್ಲಿ ಯೂಸ್ಡ್ ಟು ಮೇಕ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಮೃದು ಕಬ್ಬಿಣನ ಯೂಸ್ ಮಾಡ್ತೀವಾ, ಸ್ಟೀಲ್ನ ಯೂಸ್ ಮಾಡ್ತೀವಾ? ಸೊ ನೋಡಿ ಇಲ್ಲಿ ಮೃದು ಕಬ್ಬಿಣ ಅಂದರೆ ಏನು, ಒಂದು ಸಾಲಿನಾಯ್ಡ್ ಇರುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ತುಂಬ ಸರಿ. ಇದು ಡಿಸ್ಕಸ್ ಮಾಡಿದ್ರೂ ಪರವಾಗಿಲ್ಲ, ಕೇಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಪ್ಲಸ್, ಇದು ಮೈನಸ್ ಇರುತ್ತೆ. ಒಂದು ಸಾಲಿನಾಯ್ಡ್ಗೆ ನಾವು ಕನೆಕ್ಷನ್ ಕೊಟ್ಟಾಗ ಅದು ಆ್ಯಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್, ಎಲೆಕ್ಟ್ರೋಮ್ಯಾಗ್ನೆಟ್ ಆ್ಯಕ್ಟ್ ಮಾಡುತ್ತೆ. ಅದರ ಒಂದು ಕೆಪಾಸಿಟಿ ಅಥವಾ ಮ್ಯಾಗ್ನೆಟೈಸ್ ಪ್ರಾಪರ್ಟಿ ಅಥವಾ ಒಂದು ಕಾಂತ ಕ್ಷೇತ್ರವನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನು ಮಾಡ್ತೀವಿ, ನಾವೊಂದು ಸಾಫ್ಟ್ ಐರನ್ನ ಅದರೊಳಗಡೆ ಇಡ್ತೀವಿ. ಓಕೆ,
ಸಾಫ್ಟ್ ಐರನ್ ಏನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ನ ಇನ್ಕ್ರೀಸ್ ಮಾಡುತ್ತೆ, ಕಾಂತಕ್ಷೇತ್ರವನ್ನು ಹೆಚ್ಚಿಸುತ್ತೆ. ಓಕೆ, ಸೊ ಯಾಕೆ ಹೆಚ್ಚಿಸುತ್ತೆ ಅಂದರೆ ಅದಕ್ಕೆ ಒಂದು ಪ್ರಾಪರ್ಟಿ ಇದೆ, ಅಂದರೆ ಪರ್ಮಿಯಬಿಲಿಟಿ ಅಂತ ಕರಿತೀವ. ಪರ್ಮಿಯಬಿಲಿಟಿ ಅನ್ನೋದು ಏನಿದೆ ಜಾಸ್ತಿ ಇದೆ ಯಾವುದಕ್ಕೆ, ಈ ಒಂದು ಸಾಫ್ಟ್ ಐರನ್ಗೆ. ಓಕೆ, ಸಾಫ್ಟ್ ಐರನ್ಗೆ ಪರ್ಮಿಯಬಿಲಿಟಿ ಅನ್ನೋದು ಜಾಸ್ತಿ ಇದೆ, ಅಂದರೆ ತನ್ನ ಮೂಲಕ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಒಂದು ಹಾದು ಹೋಗ್ಲಿಕ್ಕೆ ತುಂಬ ಒಂದು ಫ್ರೀಯಾಗಿ ಬಿಟ್ಕೊಳುತ್ತೆ, ಹಾದು ಹೋಗಿ ಪರ್ಮಿಷನ್ ಕೊಡುತ್ತೆ. ಓಕೆ, ಅವಾಗ ಏನಾಗುತ್ತೆ, ಆ ಒಂದು ಸಾಫ್ಟ್ ಐರನ್ ಕೂಡ ಏನಾಗುತ್ತೆ, ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಮತ್ತೆ ಇದೇನು ಮಾಡ್ತೀವಿ ನಾವೊಂದು ಈ ಒಂದು ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದರ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅದು ಕಳ್ಕೊಳ್ಳುತ್ತೆ, ಯಾವುದು, ಈ ಒಂದು ಸಾಫ್ಟ್ ಐರನ್ ಕೋರ್. ಸೊ ಅಂದರೆ ಸೊ ಇದಕ್ಕೆ ಏನಿದೆ, ಲೋ ರಿಟೆಂಟಿವಿಟಿ ಇದೆ. ಈ ಕ್ವಶನ್ ಕೇಳಿದ್ದಾರೆ ನಿಮ್ಮ ಒಂದು ಲ್ಯಾಂಡ್ ಸರ್ವೇರ್ ಏನಿದೆಯಲ್ಲ ಎಕ್ಸಾಮು, ಈ ಕ್ವಶನ್ ಕೇಳಿದ್ದಾರೆ. ಸೊ ಈ ಒಂದು ಲೋ ರಿಟೆಂಟಿವಿಟಿ ಅನ್ನೋದು ಹೋಗುತ್ತೆ. ಏನು ಲೋ ರಿಟೆಂಟಿವಿಟಿ? ಯಾವುದೋ ಒಂದು ಮೆಟೀರಿಯಲ್ ಇದಲ್ಲಿದೆ, ಸೊ ಇದನ್ನ ಮ್ಯಾಗ್ನೆಟೈಸ್ ಮಾಡಿದಾಗ, ಅದನ್ನ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ, ಸೊ ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾಗ ಅದು ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಮ್ಯಾಗ್ನೆಟೈಸ್ ಆದಾಗ ಏನಾಗುತ್ತೆ, ಅದು ಕಾಂತದ ಥರ ಆ್ಯಕ್ಟ್ ಆಗುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗುತ್ತೆ. ಓಕೆನಾ? ಸೊ ಒನ್ಸ್ ನಾವು ಕರೆಂಟ್ನ ರಿಮೂವ್ ಮಾಡಿದಾಗ, ಕರೆಂಟ್ನ ಡಿಸ್ಕನೆಕ್ಟ್ ಮಾಡಿದಾಗ, ಅದು ಎಲೆಕ್ಟ್ರೋ ಮ್ಯಾಗ್ನೆಟ್ ಥರ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಂಟಿನ್ಯೂ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ರಿಟೈನ್ ಮಾಡ್ತಿದೆ, ಅದನ್ನ ಕಂಟಿನ್ಯೂ ಮಾಡ್ತಿದೆ ಅಂತ ಕರಿತೀವಿ. ಇಲ್ಲ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊಂಡ್ರೆ ಏನಾಗುತ್ತೆ, ಅದು ಈ ಒಂದು ರಿಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಪರ್ಟಿನ ಕಳ್ಕೊಳ್ತದೆ, ಡಿಮ್ಯಾಗ್ನೆಟೈಸೇಷನ್ ಅಂತ ಕರಿಬೋದು ಎಕ್ಸಾಕ್ಟಾಗಿ. ಸೊ ಮ್ಯಾಗ್ನೆಟೈಸ್ ಆಗಿರೋದು ಏನಾಗ್ತದೆ, ಬ್ಯಾಟ್ರಿ ರಿಮೂವ್ ಮಾಡಿದ ತಕ್ಷಣ ಅಥವಾ ಕರೆಂಟ್ ರಿಮೂವ್ ಮಾಡಿದ ತಕ್ಷಣ ಡಿಮ್ಯಾಗ್ನೆಟೈಸ್ ಆಗ್ತದೆ, ಅದು ತನ್ನ ಸ್ಥಿತಿಗೆ ವಾಪಸ್ ಬರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಲೋ ರಿಟೆಂಟಿವಿಟಿ ಅಂತ ಕರಿತೀವಿ, ಅಥವಾ ಡಿಮ್ಯಾಗ್ನೆಟೈಸೇಷನ್ ಅಂತ ಕರಿತೀವಿ. ಈ ಒಂದು ಸಾಫ್ಟ್ ಐರನ್ಗೆ ಯಾವ ರೀತಿ ಇರುತ್ತಂತೆ, ಲೋ ರಿಟೆಂಟಿವಿಟಿ ಇರುತ್ತೆ. ಬಟ್ ಇದನ್ನ ಇಲ್ಲಿ ಯೂಸ್ ಮಾಡೋದಿಲ್ಲ, ಯಾಕಂದರೆ ನಮಗೆ ಶಾಶ್ವತ ಕಾಂತ ಬೇಕು. ಪರ್ಮನೆಂಟಾಗಿ ನಾವು ಒಂದ್ಸರಿ ನಾವು ಸೆಟ್ ಮಾಡಿದ್ರೆ ಅದು ಶಾಶ್ವತವಾಗಿ ಒಂದು ಕಾಂತದ ಥರನೇ ಆ್ಯಕ್ಟ್ ಆಗಬೇಕು. ಆವಾಗ ನೋಡಿ ಇಲ್ಲಿ, ಸೊ ಇಲ್ಲೇನಿದೆ, ಆಪ್ಷನ್ ಬಿ ಇದೆ, ಸ್ಟೀಲ್ ಅಂತ ಕರಿತೀವಲ್ವಾ. ಸ್ಟೀಲ್ ಅನ್ನೋದು ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸ್ಟೀಲ್ನ ಮ್ಯಾಗ್ನೆಟೈಸ್ ಮಾಡಿದಾಗ ಅದು ಏನಾಗುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಆಗುತ್ತೆ, ಪರ್ಮನೆಂಟ್ ಆಗಿ ಮ್ಯಾಗ್ನೆಟ್ ಥರನೇ ಉಳಿದು ಬಿಡುತ್ತೆ. ಅದೊಂದು ಪ್ರಾಪರ್ಟಿ, ಗುಡ್ ಪ್ರಾಪರ್ಟಿ ಆಫ್ ದಿಸ್ ಸ್ಟೀಲ್. ಓಕೆ, ಬಟ್ ಸಾಫ್ಟ್ ಐರನ್ ಆ ಥರ ಅಲ್ಲ. ನೋಡಿ ಇಲ್ಲಿ, ಈ ಒಂದು ಸಾಫ್ಟ್ ಐರನ್ನು ಮತ್ತು ಸ್ಟೀಲು ಯಾವುದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಫೆರ್ರೋ ಮ್ಯಾಗ್ನೆಟ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಅಲ್ಯೂಮಿನಿಯಮು ಪ್ಯಾರಾ ಆಗಿರುತ್ತೆ, ಸೊ ಕಾಪರ್ ಬಂದು ಡಯಾ ಆಗಿರುತ್ತೆ. ಓಕೆ, ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ನೂ ಒಂದು ಸಾಕಷ್ಟು ಎಕ್ಸಾಂಪಲ್ಸ್ ನಾನು ತಗೊಳ್ತಾ ಹೋಗ್ತೀನಿ. ಓಕೆ, ಸೊ ಈ ಒಂದು ಫೆರ್ರೋ ಅಂಡ್ ಡಯಾ ಇಸ್ ವೆರಿ ಇಂಪಾರ್ಟೆಂಟ್, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಓಕೆ, ಸೊ ಈ ಒಂದು ಸಾಫ್ಟ್ ಐರನ್ ಅಂಡ್ ದಿಸ್ ಸ್ಟೀಲ್ ಈಸ್ ಫೆರ್ರೋ ಮ್ಯಾಗ್ನೆಟ್ಸ್, ಬಟ್ ಇಲ್ಲೇನಾಗ್ತದೆ, ಸಾಫ್ಟ್ ಐರನ್ ಆ್ಯಸ್ ಲೋ ರಿಟೆಂಟಿವಿಟಿ ಬಟ್ ಸ್ಟೀಲ್ ಹ್ಯಾಸ್ ಹೈ ರಿಟೆಂಟಿವಿಟಿ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಒಂದು ಪ್ರಾಪರ್ಟಿನ ಒಂದು ಇಟ್ಕೊಳ್ಳೋಕ್ಕೆ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ದಿಸ್ ಸ್ಟೀಲ್ ಆಸ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಆಗಿದೆ. ಇನ್ನೂ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಬಂದಿದೆ. ಒಬ್ಬ ವಿದ್ಯಾರ್ಥಿಯು ಗೋಡೆಯ ಕಡೆಗೆ ಕೂಗಿದನು. 3 ಸೆಕೆಂಡುಗಳ ನಂತರ ಪ್ರತಿಧ್ವನಿ ಕೇಳಿಸಿತು. ಧ್ವನಿಯ ವೇಗ 340 ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಗೋಡೆಯ ದೂರವೆಷ್ಟು ಅಂತ ಕ್ವಶನ್ ಕೇಳಿದ. A student shouted towards wall. He heard the echo after 3 seconds. If the speed of sound is 340 meter per second, what is the distance of the wall? Try to decode this and try to comment the answer. ಎಸ್, ಏನು ಕೊಟ್ಟಿದ್ದಾರೆ ಬರ್ಕೊಳ್ತಾ ಹೋಗಿ. ಏನು ಕೊಟ್ಟಿದ್ದಾರೆ ಇಲ್ಲಿ, ಟೈಮ್ನ ಕೊಟ್ಟಿದ್ದಾರೆ, ನೆಕ್ಸ್ಟು ವೆಲಾಸಿಟಿನ ಕೊಟ್ಟಿದ್ದಾರೆ, ಸ್ಪೀಡ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, ಅಥವಾ ಸ್ಪೀಡ್ ಆರ್ ವೆಲಾಸಿಟಿ ಅಂತ ಹೇಳ್ಬೋದು. ಸ್ಪೀಡ್ ಆರ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 340 ಮೀಟರ್ ಪರ್ ಸೆಕೆಂಡ್ನ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಟಿ ಈಸ್ ಈಕ್ವಲ್ ಟು 3 ಸೆಕೆಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೇನಾಗ್ತದೆ, ಎಕೋ ಟ್ರಾವೆಲ್ಡ್ to the wall, echo travels to the wall and back. ಅದು ಬ್ಯಾಕ್ ಬರುತ್ತೆ, ಟ್ರಾವೆಲ್ ಮಾಡುತ್ತೆ ಮತ್ತು ಬ್ಯಾಕ್ ಬರುತ್ತೆ. ಅಂದರೆ ಇಲ್ಲಿಂದ ಒಬ್ಬ ಪರ್ಸನ್ ಇಲ್ಲಿದ್ದಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗುತ್ತೆ, ಮತ್ತೆ ಏನಾಗ್ತದೆ, ಇಲ್ಲಿ ವಾಪಸ್ ಬರ್ತದೆ, ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರ್ತದೆ. ಅವಾಗ ನಮಗೆ ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿಲ್ಲ. ಫೈಂಡ್ ಔಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ವೆಲಾಸಿಟಿ ಫಾರ್ಮುಲಾ ತಿಳ್ಕೊಳ್ಳಿ. ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಇಲ್ಲಿ ನಾವು ಆ ಥರ ಒಂದು ಸ್ಪೆಸಿಫಿಕ್ ಆಗಿ ನೋಡಲಿಕ್ಕೆ ಹೋಗೋದಿಲ್ಲ. ಸೊ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ನಮಗೇನು ಬೇಕು, ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಏನು ಕರಿತೀವಿ, ವಿ ಇಂಟು ಟಿ. ಸೊ ವಿ ಎಷ್ಟು 340 ಇಂಟು 3. ಸೊ ಇದೆಷ್ಟು ಬರುತ್ತೆ ಆನ್ಸರ್? ಸೊ ಐ ಥಿಂಕ್ 1020 ಮೀಟರ್ ಬರುತ್ತೆ. 1020 ಮೀಟರ್ ಬರುತ್ತೆ. ಅಂದರೆ ಈ ಒಂದು ವಾಯ್ಸು ಇಲ್ಲಿಂದ ಇಲ್ಲಿಗೆ ರೀಚ್ ಆಗುತ್ತಲ್ವಾ. ಸೊ ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 1020 ಮೀಟರ್ಸ್ ಇದೆ. ಸೊ ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಸೊ ಎಷ್ಟಿದೆ, 1020 ಮೀಟರ್ಸ್ ಇದೆ. ಬಟ್ ಅವ್ರೇನು ಕೇಳ್ತಾರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ವಾಲ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಷ್ಟೇ ಕೇಳ್ತಾರೆ. ಇಲ್ಲಿಂದ ಇಲ್ಲಿ ಹೋಗಿ ಮತ್ತು ಇಲ್ಲಿಂದ ಇಲ್ಲಿ ಹೋಗಿ ಎಷ್ಟು ಅಂತ ಕೇಳ್ತಿಲ್ಲ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಇದಕ್ಕೆ by 2 ಮಾಡಬೇಕು. 1020 by 2. So how much I will get? So I think 510 meter ಬರುತ್ತೆ. So distance of wall from the observer or from the student ಸ್ಟೂಡೆಂಟ್ ಎಷ್ಟಿದೆ ಅಂದರೆ 510 meters ಆಗಿರುತ್ತೆ. 510 meters ಆಗಿರುತ್ತೆ. I hope it is clear. ಸೊ ಏನೇ ಡೌಟ್ ಇದೆನಾ ಇದರಲ್ಲಿ? ಪ್ಲೀಸ್ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ನೋಡಿ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಬಿಡಿ. ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ವಾಟ್ ದೇರ್ ಆಸ್ಕಿಂಗ್, ಡಿಸ್ಟೆನ್ಸ್ ಡಿಸ್ಟೆನ್ಸ್ ಮೀನ್ಸ್ ಡಿಸ್ಟೆನ್ಸ್ ಇಸ್ ದಿಸ್ ಫ್ರಮ್ ದಿಸ್ ಯು ವಿಲ್ ಗೆಟ್ ದ ಡಿಸ್ಟೆನ್ಸ್. ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಸೊ ವೆಲಾಸಿಟಿ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತೆ. ಸೊ ಇದು ಕಂಪ್ಲೀಟ್ ಒಂದು ಇದಕ್ಕೆ. ಸೊ ರೀಚ್ ಆಗಿಬಿಟ್ಟು ಅಬ್ಸರ್ವರಿಂದ ಏನಾಗುತ್ತೆ, ಒಂದು ಸೋರ್ಸಿಂದ ಒಂದು ವಾಲ್ಗೆ ಹೋಗುತ್ತೆ, ವಾಲ್ಗಿಂದ ಮತ್ತೆ ಒಂದು ಅಬ್ಸರ್ವರ್ಗೆ ಬರುತ್ತೆ. ಟೋಟಲ್ ಡಿಸ್ಟೆನ್ಸ್ ದಿಸ್ ಮಚ್. ಸೊ ದೆನ್ ಬೈ 2 ಮಾಡಿದ್ರೆ ವಿಲ್ ಗೆಟ್ ದ ಡಿಸ್ಟೆನ್ಸ್ ಫ್ರಮ್ ಪರ್ಸನ್ ಟು ದ ವಾಲ್. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಆಗಿದೆ. ಈ ಥರ ಒಂದು ಕ್ವಶನ್ಸ್ ಕೇಳಿದ್ರೆ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ. ಟ್ರೈ ಟು ಸಾಲ್ವ್ ದಿಸ್. ಒಬ್ಬ ವೈದ್ಯರು ಒಬ್ಬ ವಿದ್ಯಾರ್ಥಿಗೆ +1.5 ಡಯಾಪ್ಟರ್ ಆ್ಯಂಡ್ +1 ಡಯಾಪ್ಟರ್ ಸಾಮರ್ಥ್ಯವಿರುವ 2 ತೆಳುವಾದ ಮಸೂರಗಳನ್ನು ಒಟ್ಟಿಗೆ ಸೇರಿಸಿ ಬಳಸಲು ಸೂಚಿಸುತ್ತಾರೆ. ಹಾಗಾದರೆ ಈ ಸಂಯೋಜನೆ ಒಟ್ಟು ಸಾಮರ್ಥ್ಯ ನೆಟ್ ಪವರ್ ಎಷ್ಟು ಅಂತ ಕೇಳಿದ್ದಾರೆ. A doctor prescribes a combination of 2 thin lenses of power 1.5 diopter and 1 diopter. What is the net power of this combination? Okay. ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ದ ಪವರ್ ಆಫ್ ಲೆನ್ಸ್ ಅಂದರೆ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಈಗ. ಪವರ್ ಆಫ್ ಲೆನ್ಸ್ ಅಂದರೆ ಏನು ಕರಿತೀವಿ, ಅಮೌಂಟ್ ಆಫ್ ಕನ್ವರ್ಜಿಂಗ್ ಅಂಡ್ ಡೈವರ್ಜಿಂಗ್ ಆಫ್ ಲೈಟ್ ರೈಸ್ ಆಫ್ಟರ್ ರಿಫ್ರಾಕ್ಷನ್. ಎಷ್ಟೊಂದು ಕೇಂದ್ರೀಕರಿಸುತ್ತೆ, ಎಷ್ಟು ವಿಕೇಂದ್ರೀಕರಿಸುತ್ತೆ, ಅದ್ರ ಮೇಲೆ ಈ ಒಂದು ಪವರ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ಫಾರ್ಮುಲಾ ಏನು, P is equal to 1/f ಅಂತ ಹೇಳ್ಬಿಟ್ಟು ಇಲ್ಲೇನು ಕೊಟ್ಟಿದ್ದಾರೆ, ಎರಡು ಒಂದು ಪವರ್ಸ್ನ ಕೊಟ್ಟಿದ್ದಾರೆ. ಸೊ P1 ಎಷ್ಟು ಕೊಟ್ಟಿದ್ದಾರೆ, 1.5 ಡಯಾಪ್ಟರ್ ಕೊಟ್ಟಿದ್ದಾರೆ. P2 ಎಷ್ಟು ಕೊಟ್ಟಿದ್ದಾರೆ, 1 ಡಯಾಪ್ಟರ್ ಕೊಟ್ಟಿದ್ದಾರೆ. ಸೊ ವಾಟ್ ದೇರ್ ಆಸ್ಕಿಂಗ್, ಅವೆರಡನ್ನು ಒಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಹೇಳ್ತಿದ್ದಾರೆ. ಒಟ್ಟಿಗೆ ಅಂದರೆ ಟೋಟಲ್ ಪವರ್ ಇಸ್ ಈಕ್ವಲ್ ಟು P1 + P2 ಅಷ್ಟೇ. ಸೊ P1 ಎಷ್ಟು ಬಂದಿದೆ, 1.5 + 1 ಇಟ್ ಈಸ್ ಗೋಯಿಂಗ್ ಟು ಬಿ 2.5, ದಟ್ ಈಸ್ ಪ್ಲಸ್ ಡಯಾಪ್ಟರ್. ಅಷ್ಟೇ, ಸಿಂಪಲ್ ಆನ್ಸರ್. ಸೊ ಆನ್ಸರ್ ನೋಡಿ ಏನಾಗಿದೆ, ಸೊ ಆಪ್ಷನ್ ಬಿ ಆಗಿರುತ್ತೆ. 1.5 + 1 ಇಟ್ ಈಸ್ ಗೋಯಿಂಗ್ ಟು ಬಿ 2.5. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ಸೊ ಗೊತ್ತಾಗಿಲ್ಲ ಅಂದರೆ
ಪ್ಲೀಸ್ ಡೂ ಕಮೆಂಟ್. ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಸೊ ನಾನು ನ್ಯೂಮರಿಕಲ್ಸು ಮತ್ತು ಥಿಯರಿ ಎರಡು ಒಟ್ಟೊಟ್ಟಿಗೆ ತಗೋತಾ ಇದ್ದೀನಿ, ಯಾಕಂದರೆ ನಿಮ್ಮ ಒಂದು ಲಾಸ್ಟ್ ಒಂದು ಸರ್ವೇಯರ್ ಎಕ್ಸಾಮ್ ನೋಡಿದ್ರೆ ಏನಾಗುತ್ತೆ, ಅದರಲ್ಲಿ ತುಂಬ ನ್ಯೂಮರಿಕಲ್ಸ್ ಇದೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಈ ಥರ ಇದೆ. ಟ್ರೈ ಟು ಸಾಲ್ವ್ ದಿಸ್. ಸೊ ನೀವೆಲ್ಲ ಓಕೆ ಅಂದರೆ ನೀವೆಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇಲ್ಲ ಸರ್ ನಾವು ನೋಡ್ತೀವಿ, ನಮಗೆ ಕ್ಲಾಸ್ ಅಗತ್ಯ ಇದೆ ಅಂದರೆ, ಸೊ ವಿಲ್ ಪ್ಲ್ಯಾನ್ ಫಾರ್ ದ ಲೈವ್ ಕ್ಲಾಸಸ್. ಸಿ ಒನ್ ಮೋರ್ ಥಿಂಗ್, ಇದು ಯಾವುದೇ ರೀತಿ ನೀವೊಂದು ಪೇ ಮಾಡೋಂಗಿಲ್ವಲ್ಲ. ಸೊ ತುಂಬ ಜನ ಹೇಳ್ತಿದ್ದಾರೆ ಇಷ್ಟು ಪೇ ಮಾಡಿ ಗೆಟ್ ದ ಸೋರ್ಸ್ ಅಂತ. ಹಿಯರ್ ನೋ ನೀಡ್ ಟು ಪೇ ಎನಿಥಿಂಗ್, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬಟ್ ದ ಥಿಂಗ್ ಈಸ್, ನೀವು ನೋಡ್ತೀನಿ ಅಂದರೆ ಡೆಫಿನೆಟ್ಲಿ ಐ ಪ್ಲ್ಯಾನ್ ಫಾರ್ ಲೈವ್ ಕ್ಲಾಸಸ್. ಮಾರ್ನಿಂಗ್ ಐ ಪ್ಲ್ಯಾನ್. ಸೊ ತುಂಬ ಮಾರ್ನಿಂಗಲ್ಲಿ ಫ್ರೆಶ್ ಮೂಡಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಿಮಗೆ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಬಟ್ 1 ವೀಕ್ ಆಗೋದಿಲ್ಲ. ಸೊ ಆಫ್ಟರ್ ದಟ್ ಡೆಫಿನೆಟ್ಲಿ ವಿಲ್ ಪ್ಲ್ಯಾನ್, ಡಿಪೆಂಡಿಂಗ್ ಅಪಾನ್ ಯು ಪೀಪಲ್. ನನಗೆ ತುಂಬ 1 or 2 ಕಾಮೆಂಟ್ಸ್ ಅಷ್ಟೇ ಬರ್ತದೆ. ನನಗೆ ತುಂಬ ಕಮೆಂಟ್ಸ್ ಬರ್ತಿದ್ರೆ, ತುಂಬ ಒಂದು ಲೈಕ್ಸ್ ಬರ್ತಿದ್ರೆ ಡೆಫಿನೆಟ್ಲಿ ಅಲ್ಲಿ ಪ್ಲ್ಯಾನ್ ಫಾರ್ ದಟ್. ಓಕೆ. ಸೊ ಎಕ್ಸಾಮ್ ಆಗೋ ತನಕ ಪ್ಲ್ಯಾನ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಏನಾಗುತ್ತೆ, ಕಾನ್ಸೆಪ್ಟ್ ಅನ್ನೋದು ತಲೆಗೆ ಹೋಗ್ತಿರುತ್ತೆ. ಕ್ವಶನ್ಸ್ ಅನ್ನೋದು ರಿಪೀಟ್ ಆಗ್ತಾ ಇದ್ದರೆ ಕಾನ್ಸೆಪ್ಟ್ ಕೂಡ ನಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಚೆನ್ನಾಗಿ ಟ್ರೈನ್ ಆಗ್ಬೋದು. ಸೊ ದಟ್ ಐ ಆಮ್ ಆಸ್ಕಿಂಗ್, ಇಫ್ ಯು ವಾಂಟ್ ಪ್ಲೀಸ್ ಡೂ ಶೇರ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸೊ ದಟ್ ಎಲ್ರಿಗೂ ರೀಚ್ ಆಗಲಿ, ಎಲ್ರಿಗೂ ಒಂದು ಅವೇರ್ನೆಸ್ ಸಿಗಲಿ, ಈ ಥರ ಒಂದು ಸೋರ್ಸ್ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗಲಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, 220 ವೋಲ್ಟ್ ವಿದ್ಯುತ್ ಸರಬರಾಜಿಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗುತ್ತೆ ಮತ್ತು 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ. ಹೀಗಾದರೆ ಹೀಟರ್ನ ಒಂದು ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ an electric heater is connected to a 220 volt supply and draws 10 ampere current, then its power rating is. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಬರ್ಕೊಂಬಿಡಿ. ನಿಮಗೆ ಗೊತ್ತಾಯಿತು ಅಂದರೆ ಜಸ್ಟ್ ಗೋ ವಿತ್ ದ ಫ್ಲೋ, ಹಂಗೆ ಹೋಗ್ಬಿಡಿ. ನಿಮಗೆ ಫಾರ್ಮುಲಾ ಆಗಿ ಹಂಗೆ ಬೇಡ. ಸೊ ಬಟ್ ಯಾರಿಗೆ ಗೊತ್ತಾಗಲ್ಲ, ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಈ ಥರ ನೋಡಿ. ಸೊ ವಿದ್ಯುತ್ ಸರಬರಾಜಿಗೆ ಎಷ್ಟು ಕೊಟ್ಟಿದ್ದಾರೆ ವೋಲ್ಟು, V = 220 ವೋಲ್ಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, I = 10 ಆಂಪಿಯರನ್ನು ಕೊಟ್ಟಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪವರ್. ಪವರ್ಗೆ ಏನು ಫಾರ್ಮುಲಾ, P = V × I ಅಂತ ಇರುತ್ತೆ. ಓಕೆ, ಸೊ V how much 220 into I how much 10. So it is going to be 2200 ವ್ಯಾಟ್ ಆಗುತ್ತೆ. 2200 ವ್ಯಾಟ್ ಆಗುತ್ತೆ. ಓಕೆ, ಇಷ್ಟು ಬಂತು. ಬಟ್ ಅವ್ರೇನು ಕೇಳ್ತಾರೆ, ಇದು ಆಪ್ಷನಲ್ಲಿ ಇದೆಯಾ ನೋಡಿ, ಎಲ್ಲನೂ ಕಿಲೋ ಅಲ್ಲಿದೆ, ಅಲ್ಲಿದೆ. ಸೊ ಹೌ ಟು ಕನ್ವರ್ಟ್ ದಿಸ್ ವ್ಯಾಟ್ ಟು ಕಿಲೋ ವ್ಯಾಟ್ ಅಂದರೆ P = 2200 by 1000 ಮಾಡಿ. ಸೊ ಈಗ ನಾನು ಒಂದು 2200 ಇಂಟು ಈ ಒಂದು 1000ನ ಏನು ಬರೀತೀನಿ, 10⁻³ ಅಂತ ಬರೀತೀನಿ. ಹೌದಲ್ವಾ. ಸೊ ಹಾಗಾದ್ರೆ ಏನಾಗುತ್ತೆ, ಸೊ ಇದು ಪಾಯಿಂಟ್ಸ್ ಶಿಫ್ಟ್ ಮಾಡಿದ್ರೆ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಇಲ್ಲಿ ಶಿಫ್ಟ್ ಮಾಡ್ತೀನಿ, 3 ಪಾಯಿಂಟ್ನ ಶಿಫ್ಟ್ ಮಾಡ್ತೀನಿ. ಸೊ 2.2 ಕಿಲೋ ವ್ಯಾಟ್ ಅಂತ ಹೇಳ್ಬಿಟ್ಟು, 2.2 ಕಿಲೋ ವ್ಯಾಟ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ. ಸೊ P = 2.2 ಕಿಲೋ ವ್ಯಾಟ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇಲ್ಲಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ, ಒಂದು ಲಿಫ್ಟ್ನಲ್ಲಿ ಮೇಲಕ್ಕೆ ಹೋಗುವಾಗ ವ್ಯಕ್ತಿಯ ಮೇಲೆ ಗುರುತ್ವಾಕರ್ಷಣ ಬಲದಿಂದ ಮಾಡಿದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. When a person travels upward in a lift, the work done by gravity on the person is ಅಂತ ಕೇಳ್ತಿದ್ದಾರೆ. ಸೊ ಪಾಸಿಟಿವ್, ನೆಗೆಟಿವ್, ಝೀರೋನ ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು. ಓಕೆ, ಈ ಥರ ಒಂದು ಕಾನ್ಸೆಪ್ಟು ಲಾಸ್ಟ್ ಕ್ಲಾಸಲ್ಲಿ ನಾನು ತೊಗೊಂಡಿದ್ದೆ. ಬಟ್ ಅದು ಡಿಫ್ರೆಂಟ್ ಒಂದು ಕ್ವಶನ್ ಆಗಿತ್ತು, ಇದೊಂದು ಡಿಫ್ರೆಂಟ್ ಕ್ವಶನ್ ಆಗಿದೆ. ಹೌದಲ್ವಾ. ಬಟ್ ಕಾನ್ಸೆಪ್ಟ್ ಈಸ್ ಸೇಮ್. ಸೊ ಏನು ಹೇಳ್ತಿದ್ದಾರೆ, ಒಬ್ಬ ಪರ್ಸನ್ ಇದ್ದಾನೆ. ಪರ್ಸನ್ ಅನ್ನೋನು ಹೆಂಗೆ ಹೋಗ್ತಾನೆ, ಲಿಫ್ಟಲ್ಲಿ ಮೇಲೆಗೆ ಹೋಗ್ತಿದ್ದಾನೆ. ಲಿಫ್ಟ್ ಅಂತ ಇಟ್ಕೊಳ್ಳಿ, ಈ ಥರ ಮೇಲೆ ಹೋಗ್ತಿದ್ದಾನೆ.
ಈ ಒಂದು ಡೌನ್ವರ್ಡ್ ಫೋರ್ಸ್ ಇದೆಯಲ್ಲ ಗ್ರಾವಿಟಿ ಯಾವ ರೀತಿ ಒಂದು ಈ ಪರ್ಸನ್ ಮೇಲೆ ಆ್ಯಕ್ಟ್ ಆಗುತ್ತೆ, ಯಾವ ರೀತಿ ಒಂದು ವರ್ಕ್ ಡನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಬ್ನು ಹಿಂಗೆ ಹೋಗ್ತಿದ್ದಾನೆ, ಒಬ್ನು ಹಿಂಗೆ ಬರ್ತಿದ್ದಾನೆ, ಹಿಂಗೆ ಫೋರ್ಸ್ ಆಗ್ತಿದೆ. ಆ್ಯಂಗಲ್ ಎಷ್ಟಿದೆ? 180 ಇದೆ, 180 ಡಿಗ್ರಿ ಇದೆ. ಓಕೆ, ಸೊ ನಮಗೆ ಗೊತ್ತಿದೆ ಫಾರ್ಮುಲಾ W = FS cos θ ಅಂತ ಹೇಳ್ಬಿಟ್ಟು, FS cos θ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ. ನೋಡಿ ಇಲ್ಲಿ, ಸೊ ಎಲಿವೇಟರ್ ವೆಯ್ಟ್ ಚೇಂಜಸ್. ಆಕ್ಸಲರೇಷನ್ ಅನ್ನೋದು ಅಪ್ವರ್ಡ್ ಇದೆ, ಆಕ್ಸಲರೇಷನ್ ಅನ್ನೋದು ಈ ಥರ ಇದೆ. ಗ್ರಾವಿಟಿ ಅನ್ನೋದು ಈ ಥರ ಒಂದು ಆ್ಯಕ್ಟ್ ಆಗ್ತಿರುತ್ತೆ. ಓಕೆ, ಇದು ಮೇಲೆ ಹೋಗ್ತಿದ್ದಾನೆ. ಸೊ ಕೆಳಗೆ ಬರ್ತಿದ್ರೆ ಮೇಲೆ ಹೋಗುವಾಗ ಏನಾಗ್ತಾನೆ, ಅವನು ಹೆವಿಯಾಗಿ ಫೀಲ್ ಆಗ್ತಾನೆ, ಒಂದು ವೆಯ್ಟ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿ ಒಂದು ಕೆಳಗೆ ಬರ್ತಾ ಇರೋನು ಒಂದು ವೆಯ್ಟ್ ಅನ್ನೋದು ಕಡಿಮೆಯಾಗಿ ಫೀಲ್ ಆಗ್ತಾನೆ. ನೀವು ಫೀಲ್ ಆಗಿರ್ಬೋದು ಒಂದು ಲಿಫ್ಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಹೌದಲ್ವಾ? ಯಾಕೆಂದರೆ ಫೋರ್ಸು ಇದೇ ಥರ ಆ್ಯಕ್ಟ್ ಆಗ್ತಿದೆ, ಗ್ರಾವಿಟಿನೂ ಇದೇ ಥರ ಆ್ಯಕ್ಟ್ ಆಗ್ತಿದೆ. ಓಕೆ, ಸೊ ಬಟ್ ನಮಗೆ ಕ್ವಶನ್ ಬಂದರೆ ಏನು ಕೇಳಿದ್ರು ಅವರು? ವೆಯ್ಟ್ ಬಗ್ಗೆ ಕೇಳಿಲ್ಲ, ಒಂದು ಫೋರ್ಸ್ ಬಗ್ಗೆ ಕೇಳಿದ್ದಾರೆ. ವೆಯ್ಟ್ ಬಗ್ಗೆ ಕೇಳಿಲ್ಲ, ಒಂದು ಫೋರ್ಸ್ ಬಗ್ಗೆ ಕೇಳಿದ್ದಾರೆ. ಒಂದು ಆಬ್ಜೆಕ್ಟ್ ಹಿಂಗೆ ಹೋಗ್ತಿದ್ದಾನೆ, ಗ್ರಾವಿಟಿ ಅನ್ನೋದು ಹಿಂಗೆ ಆ್ಯಕ್ಟ್ ಆಗ್ತಿದೆ. θ is 180. ಸೊ ವಿ ನೋ ದಟ್ W = FS cos θ. ಸೊ cos 180 ಎಷ್ಟು? cos 180 ಡಿಗ್ರಿ -1 ಆಗಿರುತ್ತೆ. ಇದೆಲ್ಲ ನೆನ್ಪಿಡ್ಬೇಕು ನೀವು. cos 180, cos 90, cos 0 ಟೇಬಲ್ ಬರುತ್ತಲ್ಲ, ಅದು ನೆನ್ಪಿಡಬೇಕು. ಸೊ W = -FS ಆಗುತ್ತೆ. ಸೊ ಅಂದರೆ ವರ್ಕ್ ಡನ್ ಅನ್ನೋದು ನೆಗೆಟಿವ್ ಇರುತ್ತೆ, ಋಣಾತ್ಮಕವಾಗಿರುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಕೆಳಗಿನವುಗಳಲ್ಲಿ ಯಾವುದು ಉಷ್ಣದ CGS ಘಟಕ ಆಗಿರುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ CGS ಯೂನಿಟ್ ಆಫ್ ಹೀಟ್ ಅಂತ ಹೇಳ್ಬಿಟ್ಟು, CGS ಯೂನಿಟ್. ಓಕೆ, ಆಪ್ಷನ್ಸ್ ಆರ್ ಲೈಕ್ ಜೂಲ್, ಕೆಲ್ವಿನ್, ಕ್ಯಾಲೋರಿ ಆ್ಯಂಡ್ ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ CGS ಅಂದರೆ ಏನು ನಿಮಗೆ ಗೊತ್ತಿರಬೇಕದು. ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ಅಂತ ಹೇಳ್ಬಿಟ್ಟು, ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗಾದರೆ ನೋಡಿ, ಅಲ್ಲಿ ಜೌಲ್ ಕೊಟ್ಟಿದ್ದಾರೆ. ಜೌಲ್ ಅನ್ನೋದು ಒಂದು SI ಘಟಕ ಆಗಿರುತ್ತೆ, SI ಯೂನಿಟ್. ಎನರ್ಜಿ, ಹೀಟು ಎಲ್ಲದಕ್ಕೂ ಒಂದು ಆಗತ್ತೆ ಇದು. ಸೊ ಯಾವುದ್ಯಾವುದು ಎನರ್ಜಿ ಫಾರ್ಮೇಷನಲ್ಲಿರುತ್ತೋ ಎಲ್ಲದಕ್ಕೂ ಒಂದು ಜೌಲ್ ಅನ್ನೋದು ಆಗತ್ತೆ. ನೆಕ್ಸ್ಟ್ ನೋಡಿ ಕೆಲ್ವಿನ್ ಈಸ್ ಅ SI ಯೂನಿಟ್ ಆಫ್ ಟೆಂಪ್ರೇಚರ್. ನೆಕ್ಸ್ಟ್ ವ್ಯಾಟ್ ನೋಡಿ, ವ್ಯಾಟ್ ಇಸ್ ದ SI ಯೂನಿಟ್ ಆಫ್ ಪವರ್ ಅಂತ ಕರೀಬೋದು ನಾವು, ಪವರ್. ಓಕೆ, ನೆಕ್ಸ್ಟ್ ಮಿಕ್ಕಿರೋದು ಯಾವುದಂದ್ರೆ ದಟ್ ಈಸ್ ಕ್ಯಾಲೋರಿ ಈಸ್ ದ CGS ಯೂನಿಟ್ ಆಫ್ ದಿಸ್ ಹೀಟ್ ಅಂತ ಹೇಳ್ಬೋದು. ಸೊ ಉಷ್ಣದ ಒಂದು CGS ಯೂನಿಟ್. ಒಂದು CGS ಯೂನಿಟ್ ಅಂದರೆ ಏನು, MKS ಸಿಸ್ಟಮ್ ಅಂದರೆ ಏನು, ಸಿಸ್ಟಮ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂದರೆ ಏನು, ಎಲ್ಲನೂ ನಾನು ಡಿಸ್ಕಸ್ ಮಾಡಿದ್ದೀನಿ ಥಿಯರಿ. ಓಕೆ, ಸೊ ಥಿಯರಿ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ನೀವು ಎಲ್ಲಿ ಚೆಕ್ ಮಾಡಬೇಕಂದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ಅಲ್ವಾ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ತುಂಬ ಡೀಟೇಲ್ ಆಗಿ ಒಂದು ಡಿಸ್ಕಸ್ ಮಾಡಿದ್ದೀನಿ. ಇದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಚಾಪ್ಟರು. ನಿಮಗೆ ಒಂದು ಪ್ಲೇ ಲಿಸ್ಟಲ್ಲಿ ಹೋದರೆ HSTR ಅಂತ ಬರುತ್ತೆ. HSTR ಬ್ಯಾಚಲ್ಲಿ ನಾನು ಇದನ್ನ ಒಂದು ಅದರ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅನ್ನೋದು ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಬರುತ್ತೆ. ಸೊ ಅದರಲ್ಲಿ ಈ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ಸೊ ಅದರಿಂದ ನೀವು ತಿಳ್ಕೊಬೋದು ವಾಟ್ ಎಕ್ಸಾಕ್ಟ್ಲಿ ದಿಸ್ CGS, ವಾಟ್ ಎಕ್ಸಾಕ್ಟ್ಲಿ ದಿಸ್ MKS ಆ್ಯಂಡ್ ಎವ್ರಿಥಿಂಗ್. ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗಾದರೆ 1 ಕ್ಯಾಲರಿ ಈಸ್ ಈಕ್ವಲ್ ಟು ಹೌ ಮೆನಿ ಜೌಲ್ಸ್ ಅಂತ ಕೇಳ್ತಾರೆ. 1 ಕ್ಯಾಲರಿ ಈಸ್ ಈಕ್ವಲ್ ಟು ಹೌ ಮೆನಿ ಜೌಲ್ಸ್ ಅಂದರೆ 4.18 ಜೌಲ್ಸ್ ಅಥವಾ 4.2
4.2 ಜೋಲ್ಸ್ ಅಂತ ಬರೀಬೋದು. 4.2 ಜೋಲ್ಸ್ ಅಂತ ಕರೀಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸರಿ ಕ್ವಶನ್ ಕೇಳಿದರೆ 1 ಕ್ಯಾಲರಿ ಈಸ್ ಈಕ್ವಲ್ ಟು ಹೌ ಮೆನಿ ಜೋಲ್ಸ್ ಅಂತ ಹೇಳ್ಬಿಟ್ಟು 4.18 ಅಥವಾ 4.2 ಜೋಲ್ಸ್ ಅಂತ ಕರಿತೀವಿ. ರೈಟ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ನೋಡಿ ಇಲ್ಲೇ ಒಂದು ಟೇಬಲ್ ಬಂದಿದೆ. ಸೊ ಉಷ್ಣ ಮತ್ತು ಟೆಂಪ್ರೇಚರ್ ಎರಡಕ್ಕೆ ಡಿಫ್ರೆನ್ಸ್ ಏನು ಅಂತ ಟೇಬಲಲ್ಲಿ ಇದೆ ನೋಡಿ. ಎರಡಕ್ಕೊಂದು ಡಿಫ್ರೆನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ. ಓಕೆ, ಎಸ್ ನೋಡಿ, ಉಷ್ಣ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಉಷ್ಣ ಅನ್ನೋದು ಒಂದು, ಹೀಟ್ ಅನ್ನೋದು ಒಂದು ಶಕ್ತಿಯ ರೂಪವಾಗಿರುತ್ತೆ. ಸೊ ಇದೇನಾಗ್ತದೆ, ಟೆಂಪ್ರೇಚರ್ ಅಥವಾ ತಾಪಮಾನ ಏನಾಗ್ತದೆ, ಮೆಜರ್ಸ್ ಆಫ್ ಹಾಟ್ನೆಸ್. ಒಂದು ವಸ್ತು ಎಷ್ಟು ಹಾಟ್ ಆಗಿದೆ, ಎಷ್ಟು ಹೀಟ್ ಆಗಿದೆ, ಎಷ್ಟು ಕೂಲ್ ಆಗಿದೆ ಅದನ್ನ ಹೇಳೋದು ಯಾವುದು ಅಂದರೆ ಟೆಂಪ್ರೇಚರ್ ಅಂತ ಕರಿತೀವಿ. ಅದು ಮೆಷರ್ ಮಾಡುತ್ತೆ ಅಷ್ಟೇ ಎಷ್ಟು ಟೆಂಪ್ರೇಚರ್ ಇದೆ. ಓಕೆ ಓಕೆ ಸೊ ಇಟ್ ಮೆಜರ್ಸ್ ದ ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್ ಆಫ್ ಎನ್ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಎಸ್ ಐ ಯೂನಿಟ್ ಏನಾಗುತ್ತೆ, ಇದ್ರದ್ದು ಜೂಲ್ ಆಗಿರುತ್ತೆ. ಎನರ್ಜಿ, ಉಷ್ಣ ಇಸ್ ನಥಿಂಗ್ ಬಟ್ ಎನರ್ಜಿ, ರೈಟ್, ಫಾರ್ಮ್ ಆಫ್ ಎನರ್ಜಿ. ಅದಕ್ಕೆ ಇದು ಜೂಲ್ ಆಗಿರುತ್ತೆ. ಸೊ ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್ ಏನಾಗುತ್ತೆ, ಕೆಲ್ವಿನ್ ಆಗಿರುತ್ತೆ. ಎಸ್ ಐ ಯೂನಿಟ್ ಆಫ್ ಟೆಂಪ್ರೇಚರ್ ಇಸ್ ಕೆಲ್ವಿನ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ಹೀಟ್ ಅನ್ನೋದು ಫ್ಲೋ ಆಗುತ್ತೆ. ಸೊ ಟೆಂಪ್ರೇಚರ್ ಅನ್ನೋದು ಫ್ಲೋ ಆಗೋದಿಲ್ಲ. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್, ರೈಟ್? ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರ ಇದೆ. ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಕ್ರೀಡಾಪಟು ಉದ್ದವಾದ ಕಂಬವನ್ನು ಬಳಸುವುದೇಕೆ? ಅಂದರೆ ವೈ ಡಸ್ ಅ ಪೋಲ್ ವಾಲ್ಟರ್ ಯೂಸ್ ಅ ಲಾಂಗ್ ಪೋಲ್ ಅಂತ ಹೇಳ್ಬಿಟ್ಟು. ಸೊ ಗುರುತ್ವಾಕರ್ಷಣೆಯನ್ನು ಹೆಚ್ಚಿಸಲು, ಚಲನಶಕ್ತಿಯನ್ನು ಸ್ಥಿತಿಜ ಶಕ್ತಿಯನ್ನಾಗಿ ಪರಿವರ್ತಿಸಲು, ಅಂದರೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಪ್ರಚನ್ನ ಶಕ್ತಿ. ಸೊ ತೂಕ ಕಡಿಮೆ ಮಾಡಲು, ಗಾಳಿ ಪ್ರತಿರೋಧವನ್ನು ಹೆಚ್ಚಿಸಲು, ಸೊ ಟು ಇನ್ಕ್ರೀಸ್ ಗ್ರಾವಿಟಿ, ಟು ಕನ್ವರ್ಟ್ ಕೈನೆಟಿಕ್ ಎನರ್ಜಿ ಇಂಟು ಪೊಟೆನ್ಷಿಯಲ್ ಎನರ್ಜಿ, ಟು ರೆಡ್ಯೂಸ್ ವೆಯ್ಟ್, ಟು ಇನ್ಕ್ರೀಸ್ ಏರ್ ರೆಸಿಸ್ಟೆನ್ಸ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಈ ಥರ ಒಂದು ಗೇಮ್ಸ್ ನೀವು ನೋಡಿರ್ಬೋದಲ್ವಾ, ಯಾಕೆ ಅವರು ಅಷ್ಟು ಉದ್ದದ ಕೋಲ್ನ ಯೂಸ್ ಮಾಡೋದು? ಅಫ್ಕೋರ್ಸ್ ಅವರು ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಅಷ್ಟು ಒಂದು ಕೋಲ್ನ ಯೂಸ್ ಮಾಡಬೇಕು. ಬಟ್ ಆ ಒಂದು ಕೋಲ್ ಏನು ಮಾಡುತ್ತೆ, ಯಾವ ರೀತಿಯ ಒಂದು ಹೆಲ್ಪ್ ಮಾಡುತ್ತೆ ಅವ್ರಿಗೆ ಅಂದರೆ, ಇಟ್ ಕನ್ವರ್ಟ್ಸ್ ಕೈನೆಟಿಕ್ ಎನರ್ಜಿ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಏನು ಮಾಡ್ತಾ, ಅವರು ಓಡಿ ಬರ್ತಾರಲ್ವ, ಆವಾಗ ಕೈನೆಟಿಕ್ ಎನರ್ಜಿ ಇರುತ್ತೆ, ಚಲನಶಕ್ತಿ ಅಂತ ಕರಿತೀವಿ. ಚಲನಶಕ್ತಿ ಏನಾಗ್ತದೆ, ಆ ಒಂದು ಕೋಲ್ ಅನ್ನೋದು ಚಲನಶಕ್ತಿನ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಥವಾ ಒಂದು ಪ್ರಚನ್ನ ಶಕ್ತಿಗೆ ಪರಿವರ್ತಿಸ್ತಾ ಇದೆ, ರೈಟ್? ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಲಾಂಗ್ ಸ್ಟಿಕ್ಸ್ ಅಥವಾ ಒಂದು ಉದ್ದವಾದ ಕಂಬವನ್ನು ಬಳಸ್ತೀವಿ, ಲಾಂಗ್ ಪೋಲ್ಸ್ನ ಬಳಸ್ತೀವಿ ಟು ಡೂ ದಿಸ್ ವೋಲ್ಟ್ ಸ್ಪರ್ಧೆಯಲ್ಲಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಸಾಲಿನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಿಸಿದರೆ, ಇಫ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ಎ ಸಾಲಿನಾಯ್ಡ್ ರಿವರ್ಸ್ಡ್, ಕಾಂತ ಧ್ರುವಗಳು ಪರಸ್ಪರ ಬದಲಾಗುತ್ತೆ, ಕಾಂತಕ್ಷೇತ್ರ ಮಾಯವಾಗುತ್ತೆ, ತಾಪಮಾನ ಹೆಚ್ಚುತ್ತೆ, ಪ್ರತಿರೋಧ ಶೂನ್ಯವಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ದ ಮ್ಯಾಗ್ನೆಟಿಕ್ ಪೋಲ್ಸ್ ಇಂಟರ್ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ ಆಗುತ್ತೆ ಅಂತ ಕೇಳಿದ್ದಾರೆ, ಟೆಂಪ್ರೇಚರ್ ಇನ್ಕ್ರೀಸಸ್ ಅಂತ ಕೇಳಿದರೆ, ರೆಸಿಸ್ಟೆನ್ಸ್ ಬಿಕಮ್ಸ್ ಝೀರೋ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮಲ್ಲಿ ನೋಡಿ, ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೊಂದು ಸಾಲಿನಾಯ್ಡ್ ಆಗಿರುತ್ತೆ. ಸಾಲಿನಾಯ್ಡ್ದು ಇದು ನಾರ್ತ್ ಪೋಲ್ ಆಗುತ್ತೆ, ಇದು ಸೌತ್ ಪೋಲ್ ಆಗುತ್ತೆ. ಓಕೆ, ಸೊ ಕರೆಂಟ್ ಡೈರೆಕ್ಷನ್ ಈ ರೀತಿ ಇದೆ. ಓಕೆನಾ? ಈಗ ನಾನು ಕರೆಂಟ್ ಡೈರೆಕ್ಷನ್ನ ರಿವರ್ಸ್ ಮಾಡ್ತೀನಿ. ಕರೆಂಟ್ ಡೈರೆಕ್ಷನ್ ಏನು ಮಾಡ್ತೀನಿ, ನಾನು ರಿವರ್ಸ್ ಮಾಡ್ತೀನಿ. ಕರೆಂಟ್ ಈ ರೀತಿ ಹೋಗ್ತಾ ಇರೋದನ್ನ ಈ ರೀತಿ ಮಾಡಿಬಿಡ್ತೀನಿ. ಕರೆಂಟು ಈ ರೀತಿ ಹೋಗುತ್ತೆ. ಈಗ ಅವಾಗ ಏನಾಗುತ್ತೆ, ಈ ಒಂದು ಪೋಲ್ಸ್ ಕೂಡ ಇಂಟರ್ಚೇಂಜ್ ಆಗುತ್ತೆ. ಇದು ಸೌತ್ ಪೋಲ್ ಆಗುತ್ತೆ, ಇದು ನಾರ್ತ್ ಪೋಲ್ ಆಗುತ್ತೆ. ಓಕೆ, ಸೌತ್ ಪೋಲ್ ಆಗುತ್ತೆ, ನಾರ್ತ್ ಪೋಲ್ ಆಗುತ್ತೆ. ಸೊ ಹಾಗಾದರೆ ಇದು ಅನ್ನೋದು ರಾಂಗ್ ಇರುತ್ತೆ. ಸೊ ತಾಪಮಾನ ಹೆಚ್ಚುತ್ತೆ, ರಾಂಗ್ ಇದೆ. ಸೊ ಪ್ರತಿರೋಧ ಶೂನ್ಯವಾಗುತ್ತೆ, ರಾಂಗ್ ಇದೆ. ಸೊ ಇದು ರಾಂಗ್ ಇದೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂದರೆ, ದ ಮ್ಯಾಗ್ನೆಟಿಕ್ ಪೋಲ್ಸ್ ಆರ್ ಇಂಟರ್ಚೇಂಜ್ ಅಂತ ಹೇಳ್ಬಿಟ್ಟು. ಮ್ಯಾಗ್ನೆಟಿಕ್ ಪೋಲ್ಸ್ ಅನ್ನೋದು ಕೂಡ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಎಸ್.
ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಕಂಟೆಂಟ್ಗೆ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ನ ಒಂದು ರೆಫರ್ ಮಾಡಿ, ಅವ್ರಿಗೂ ಒಂದು ಯುಟಿಲೈಸ್ ಆಗಲಿ ಅಂತ ಹೇಳ್ತಾ, ಸೊ ತುಂಬ ಜನ ನೋಡ್ತಿದ್ದಾನೆ, ಸೊ ಐ ವಿಲ್ ಗೆಟ್ ಸಮ್ ಇನ್ಸ್ಪಿರೇಷನ್ ಸೊ ದಟ್ ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು, ಸೊ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಒಂದು ನಾನೇನು ಹೇಳಿದ್ನಲ್ಲ, ಒಂದು ಲೈವ್ ಕ್ಲಾಸಸ್ನ ಪ್ಲಾನ್ ಮಾಡೋಣ. ಸೊ ಒಂದು 10 days ಆದಮೇಲೆ, ಸೊ ಎವ್ರಿ ಡೇ ಒಂದು ಲೈವ್ ಕ್ಲಾಸಸ್ ಇರುತ್ತೆ. ನಿಮಗೆ ಲೈವ್ ಕ್ಲಾಸಸ್ ಬೇಕು ಅಂದರೆ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿಬಡಿ ಶುಡ್ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ತುಂಬ ಜನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಓಕೆ, ಅಂಡರ್ಸ್ಟುಡ್. ಸೊ ಲೈಕ್ ಮಾಡಿ, ತುಂಬ ಜನ ನೋಡ್ತಿದ್ದೀರಾ, ಕೆಲವರು ಅಷ್ಟೇ ಲೈಕ್ ಮಾಡ್ತಿದ್ದೀರಾ, ಡೋಂಟ್ ನೋ ವೈ. ಸೊ ಇಫ್ ಯು ಆರ್ ರಿಯಲಿ ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್ ಮಾಡಿ. ಸೊ ಕಂಟೆಂಟ್ನ ಯೂಸ್ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ, ಒಂದು ಮಾಡ್ತಿರೋ ಒಂದು ವೇ ಅನ್ನೋದು ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.